ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನ ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಪಡಿಸಿಕೊಳ್ಬೇಕು. ಹಾಗಾಗಿ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಮತ್ತು ಎಬಿ ಪ್ರಾಪರ್ಟೀಸ್ ಅವರು ತುಮಕೂರು ರಸ್ತೆ ಮಾಕಳಿ ಬಳಿ ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಸಿದ್ಧಪಡಿಸಿದ್ದಾರೆ. ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟ್ಗಳು ಇಲ್ಲಿ ಲಭ್ಯ ಇದೆ. ಚದರ ಅಡಿಕೆ ಕೇವಲ 2250 ರೂಪಾಯಿಗಳು ಮಾತ್ರ. ಸ್ಪಾಟ್ ಬುಕಿಂಗ್ ಮಾಡಿದ್ರೆ 5 ಗ್ರಾಂ ಚಿನ್ನವನ್ನು ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ದಾಗಿಸಿಕೊಳ್ಳಿ ಅಂತ ಹೇಳ್ತಾ, ಇದು ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡು ಗುರುಜಿಯವರಿಂದ, ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ಮತ್ತು ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಅವರು ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನ ಪ್ರತಿ ದಿನದಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಬನ್ನಿ ಹಾಗಿದ್ರೆ ಗುರುಜಿಯವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಪದ್ಮಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದಪದ್ಮಂ ಮೈಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತರೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಓಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಹರಿಂ ಕಾರಾಸನಗರ್ಭ್ಯತಾಂ ನಲಸಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವತಿಯ ಅನುಗ್ರಹ ಇರಲಿ. ತಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾಯಕವೂ ಸಹಿತ ವಾರದ ಮೊದಲನೇ ದಿನ ಸೋಮವಾರ ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಮೊಣಕಾಲು ನೋವುಗಳು ಅಂದರೆ ಹಳೆ ನೋವುಗಳಿಗೆ ಸಾಕಷ್ಟು ಜನ ನೋವು ತಿಂತಿದ್ದಾರೆ. ಬಹುಶಃ ಈ ಕೋವಿಡ್ನಿಂದಲೋ ಅಥವಾ ಒಮೈಕ್ರಾನ್ನಿಂದಲೋ ಒಟ್ಟಾರೆ ಹೇಳಬೇಕಂದ್ರೆ ಮೈಕೈ ನೋವು ಎಂಬತಕ್ಕಂಥದ್ದು, ಮೂಳೆಗಳು ನೋವು ಅಂತಕ್ಕಂಥದ್ದು, ಹಳೆ ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು, ಹತ್ತೆಜ್ಜೆ ನಡೆದರೂ ಸಹಿತ ಆಯಾಸ ಆಗ್ತಕ್ಕಂಥದ್ದು, ಮೊಣಕಾಲು ಮತ್ತು ತೊಡೆಭಾಗ ಮತ್ತು ಮೊಣಕೈ, ಅದಕ್ಕಿಂತ ಹೆಚ್ಚಿನಾಗಿ ಈ ಮೀನು ಮಾಂಸಖಂಡಗಳ ನೋವಿದೆಯಲ್ಲ, ಅಬ್ಬಾ ಅದು ಹೇಳ್ತಿರೋದು. ಅದರಲ್ಲೂ ಒಂದಿಷ್ಟು ಶುಗರ್ ಇದ್ರೆ, ಸಕ್ಕರೆ ಅಂಶ ಜಾಸ್ತಿ ಇದ್ರೆ, ಮಧುಮೇಹಗಳಾಗಿದ್ರೆ ಅವರಿಗೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿಯಾಗೋಗ್ತಾ ಇದೆ. ಯಾವ ಔಷಧಿ ತೆಗೆದುಕೊಂಡ್ರೂ ಗುಣಮುಖರಾಗದಂಥ ಪರಿಸ್ಥಿತಿಯಲ್ಲಿದ್ದಾರೆ.
ಯಾವುದೇ ಔಷಧಿ ತೆಗೆದುಕೊಂಡ್ರೂ ಆಗಿಂದಾಗಲೇ ಆ ಕ್ಷಣಕ್ಕೆ ಮಾತ್ರ ಸಮಾಧಾನ ಬಿಟ್ಟರೆ ಮರುಕ್ಷಣ ಆ ನೋವಿನಿಂದಲೇ ಒದ್ದಾಡಬೇಕಾಗಿದೆ. ಹಾಗೆ ಔಷಧಿಗಳನ್ನು ಸಾಕಷ್ಟು ತಗೊಂಡಾಗ ಅದು ಮತ್ತೊಂದು ಸಮಸ್ಯೆ ಎದುರಾಗುತ್ತೆ, ಕಿಡ್ನಿಗೆ ಸಂಬಂಧಪಟ್ಟಂಥದ್ದು. ಏನೇ ಆದರೂ ಮೆಡಿಸಿನ್ಸ್ ಅಂತಕ್ಕಂಥದ್ದು ಔಷಧಿಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ದೂರ ಇಡಬೇಕು. ಔಷಧಿಗಳನ್ನು ಕಡಿಮೆ ಇಟ್ಟು ಆಹಾರದಲ್ಲೇ ನಮ್ಮ ಔಷಧಿಯ ರೂಪದಲ್ಲಿ ನಾವು ಸಿದ್ಧಪಡಿಸ್ಕೊಳ್ಬೇಕು. ನಮ್ಮ ದೇಹದ ಆರೋಗ್ಯ ಪರಿಸ್ಥಿತಿ ಸರಿ ಹೋಗಬೇಕಾದ್ರೆ ನಮ್ಮ ಆಹಾರ ಪದ್ಧತಿಯು ಸಹಿತ ಅಷ್ಟೇ ಸರಿ ಹೋಗಬೇಕಾಗಿದೆ. ಸಾಕಷ್ಟು ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯ ತಂದೆ ತಾಯಂದರು, ಅಂದರೆ ವಯಸ್ಸಾಗಿರ್ತಕ್ಕಂಥವರು, ಜೊತೆಗೆ ಮನೆಯಲ್ಲಿರ್ತಕ್ಕಂತಹ ಚಿಕ್ಕ ಪುಟ್ಟ ಮಕ್ಕಳು ಸಹಿತ ಇತ್ತೀಚೆಗೆ ಮೈಕೈ ಅಂದರೆ ಮೊಣಕಾಲು ಮೊಣಕೈ ಇದೆಲ್ಲ ನೋವುಗಳು ಬರ್ತಿದೆ ಮತ್ತು ಮೀನು ಮಾಂಸಖಂಡಗಳು ಸಾಕಷ್ಟು ನೋವಿದೆ, 10 ಹೆಜ್ಜೆ ನಡೆದರೂ ಸಹಿತ ಆಯಾಸ ಪಡ್ತಕ್ಕಂಥದ್ದು, ಇಂತಹ ಸಮಸ್ಯೆಗಳನ್ನು ಹೇಳ್ತಿರ್ತಕ್ಕಂಥವ್ರು ಸಾಕಷ್ಟು ಜನ. ಮೊದಲೆಲ್ಲ ಒಂದಿಷ್ಟು ವಯಸ್ಸಾದ ಮೇಲೆ ಮೊಣಕಾಲು ನೋವು ಬರ್ತಿತ್ತು, 10 ಹೆಜ್ಜೆ ನಡೆದರೆ ನೋವು ಆಗ್ತಿತ್ತು, ಅಥವಾ ರಾತ್ರಿ ಮಲಗಿದ್ರೆ ಯಾರಾದ್ರೂ ಒಬ್ರು ಕಾಲಿ ಸಿಗಬೇಕಾಗಿತ್ತು, ಆ ಕಾಲಿ ಸಿಗದಿದ್ರೆ ನಿದ್ದೆನೇ ಬರೋದಿಲ್ಲ, ಕಾಲು ಜೋಮಿಡಿದಂಗೆ ಆಗುವಂಥದ್ದು, ರಕ್ತ ಎಪ್ಪುಗಟ್ಟುವಂಥದ್ದು, 10 ಹೆಜ್ಜೆ ನಡೆದ್ರೆ ತುಂಬಾ ಆಯಾಸ ಆಗೋದು ಹಿಂದೆಲ್ಲ ಇತ್ತು. ಆದರೆ ಇವತ್ತಿನ ಕಾಲಧರ್ಮ ವಯಸ್ಸಿನ ತಾರತಮ್ಯವೇ ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಲ್ಲರೂ ಈ ನೋವು ಅನುಭವಿಸುತ್ತಿದ್ದಾರೆ. ಆದರೆ ಇದಕ್ಕೆ ಸೂಕ್ತವಾಗಿ ಆಹಾರದಲ್ಲಿ ಒಂದಷ್ಟು ಶಕ್ತಿ ಇಲ್ಲ. ಆಹಾರದಲ್ಲಿ ಶಕ್ತಿ ಇಲ್ಲದೇ ಇದು ಕಾರಣ ಆಗ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಸರಿಯಾದ ಒಂದು ಪೌಷ್ಟಿಕಾಂಶಗಳು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಅಂಶಗಳು ಅಥವಾ ದೇಹಕ್ಕೆ ಸಮಂಜಸವಾಗಿರ್ತಕ್ಕಂಥ ಒಂದಷ್ಟು ನೆಮ್ಮದಿಯ ಬದುಕು ಇವತ್ತಿಲ್ಲದಂತ ರೀತಿಯಲ್ಲಿದೆ. ಹಾಗಾಗಿ ಬೈದಲ್ಲೇ ಒದ್ದಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ. ಸಮಸ್ಯೆ ರೋಗ ಎಂಬತಕ್ಕಂಥದ್ದು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ಸಮಸ್ಯೆ ಎಂಬತಕ್ಕಂಥದ್ದು ಬರುವಷ್ಟರಲ್ಲಿ ಅಂದ್ರೆ ಬರುತ್ತೆ ಎನ್ನತಕ್ಕಂತಹ ಆ ಮುಂಜಾಗ್ರತಾ ಕ್ರಮದ ಔಷಧೋಪಚಾರಗಳಿದೆಯಲ್ಲ, ಅದರಲ್ಲೇ ದೇಹ ಅರ್ಧ ಸುಸ್ತಾಗಿ ಹೋಗ್ತಾ ಇದೆ. ಇಂತಹ ಪರಿಸ್ಥಿತಿ ಇದ್ದಾಗ ಇನ್ನು ಮಾಂಸಖಂಡಗಳು ನೋವಿಂದ ನರಳುವಂತದ್ದು ಸಾಕಷ್ಟು ಆಗ್ತಿದೆ. ಇದಕ್ಕಾಗಿ ಸಾಕಷ್ಟು ಜನಗಳ ಬೇಡಿಕೆ ಒಂದೇನಪ್ಪಾ ಅಂದ್ರೆ, ಈ ಹಳೆಯ ನೋವುಗಳು ಅಥವಾ ಮೊಣಕೈ ಮೊಣಕಾಲು ನೋವುಗಳಿದೆ, ಮೀನು ಮಾಂಸಖಂಡಗಳ ನೋವಿದೆ, ಮಾಂಸಖಂಡಗಳು ನೋವು ಬರ್ತಿರೋದ್ರಿಂದ 10 ಹೆಜ್ಜೆ ನಡಿಲಿಕ್ಕಾಗ್ತಿಲ್ಲ, ಯಾವ ಕೆಲಸ ಮಾಡ್ಲಿಕ್ಕಾಗ್ತಿಲ್ಲ, ಕೂತ್ರೆ ಎದ್ದೇಳೋದು ಕಷ್ಟ, ಎದ್ರೆ ಕೂತ್ಕೊಳ್ಳೋದು ಕಷ್ಟ. ಹೀಗೆ ಇಂಥ ಪರಿಸ್ಥಿತಿ ವಯಸ್ಸಿನ ತಾರತಮ್ಯವಿಲ್ದಿರ ಸಾಕಷ್ಟು ಜನ ಕಾಗದಗಳನ್ನು ಬರೀತಿದ್ದಾರೆ. ಒಂದಷ್ಟು ಜನ ಎಲ್ಲಾದರೂ ಸಿಕ್ಕದಾಗೂ ಈ ಮಾತನ್ನು ಕೇಳ್ತಾರೆ, ಇದಕ್ಕೆ ಬೇಕಾಗಿರುವಂತಹ ಉಪಯುಕ್ತ ಔಷಧಿಯಾದರೂ ಏನಾದರೂ ಇದೆಯಾ ಎಂಬತಕ್ಕಂಥ ಚಿಂತನೆ ಎಲ್ಲರಲ್ಲೂ ಮನೆ ಮಾಡಿದೆ. ಅದಕ್ಕಾಗಿ ಇವತ್ತು ನಾನು ತಿಳಿಸುವಂತಹ ಈ ತಂತ್ರಸಾರ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಔಷಧಿಯನ್ನು ನೀವೇ ತಯಾರು ಮಾಡಿಕೊಳ್ತಕ್ಕಂತಹದ್ದು. ನಿಮ್ಮ ಪ್ರಾಂತ್ಯದಲ್ಲೇ ಸಿಗತಕ್ಕಂತಹ ವನಸರಿಗಳು, ಈ ವನಸರಿಗಳಿಂದ ನಿಮ್ಮ ಆರೋಗ್ಯವನ್ನು ಹೇಗೆ ಸರಿಪಡಿಸ್ಕೋಬೇಕು, ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಒಂದಷ್ಟು ವಿಚಾರಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ವಾರದ ಮೊದಲನೇ ದಿವಸ ಸೋಮವಾರ ಬಂತು ಅಂದ್ರೆ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಪ್ರತಿಯೊಬ್ಬರು ಆರೋಗ್ಯ ವೃದ್ಧಿಗಾಗಿ ಒಂದಷ್ಟು ಚಿಂತನೆ ಮಾಡಿದ್ರೆ, ಜೀವನೋಪಾಯದ ಸಮಸ್ಯೆಗಾಗಿ ಮತ್ತಷ್ಟು ಜನ ಚಿಂತನೆ ಮಾಡ್ತಾರೆ. ಹಿಂದೆಲ್ಲ ಯಾವುದೇ ಒಂದು ಉದ್ಯೋಗಕ್ಕಾದ್ರೂ ಹೊರಟ್ರೆ ಅಲ್ಲಿ ಉದ್ಯೋಗದಲ್ಲಿ ಒಬ್ಬರ 4-6 ಜನ ಇಂತ ಕೆಲಸ ಮಾಡೋರಿದ್ರು. ಇವತ್ತು 4 ಜನ ಒಂದು ಕಡೆ ಸೇರೋಂಗಿಲ್ಲ, ಒಂದು ಕಡೆ ನಿಲ್ಲೋಂಗಿಲ್ಲ, 180 ತರ ಸಮಸ್ಯೆಗಳಿದೆ. ಇದರ ಮಧ್ಯದಲ್ಲಿ ಏನಾಗ್ತದೆ, ಮೇಲಿರ್ತಕ್ಕಂಥವ್ರು ಅಥವಾ ಅಧಿಕಾರ ವರ್ಗದಲ್ಲಿರ್ತಕ್ಕಂಥವ್ರು ಅಥವಾ ಯಾವ್ದಾದ್ರು ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು 4 ಜನ ಕೆಲಸ ಮಾಡೋ ಕಡೆ ಇಬ್ಬರನ್ನ ಮಾತ್ರ ಆಫೀಸ್ಗೆ ಕರೆದಿರ್ತಾರೆ, ಅಥವಾ ಇಬ್ಬರು ಮಾತ್ರ ಫ್ಯಾಕ್ಟರಿಯಲ್ಲಿ ವರ್ಕ್ ಮಾಡ್ತಿರ್ತಾರೆ. ಆಗ ಕೆಲಸದ ಒತ್ತಡ ಸಾಕಷ್ಟು ಆಗಿರುತ್ತೆ, ಆ ಒತ್ತಡಕ್ಕೆ ಅವರಿಬ್ಬರೇ ಬಲಿ ಆಗ್ತಾ ಇರ್ತಾರೆ. ಆದರೆ ಇವತ್ತು ಇಬ್ಬರಿಗೆ, ನಾಳೆ ಇಬ್ಬರಿಗೆ ಈ ತರ ಕೆಲಸ ಬದಲಾಯಿಸಬಹುದು. ಆದರೆ 4 ಜನ ಮಾಡೋ ಕೆಲಸ, ಒಂದು ದಿನಕ್ಕೆ 4 ಜನ ಮಾಡೋ ಕೆಲಸನ ಇಬ್ಬರು ಕೊಟ್ಟು ಕೆಲಸ ಮಾಡಿಸಿದಾಗ ಈ ದೇಹ ಇನ್ನೆಷ್ಟು ದಣದಾತು. ಹಾಗಾಗಿ ಅಲ್ಲೊಂದಿಷ್ಟು ಜನಕ್ಕೆ ಸಮಸ್ಯೆ ಇದೆ, ಮತ್ತಷ್ಟು ಜನಕ್ಕೆ ಮತ್ತೊಂಥರ ಸಮಸ್ಯೆ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ಈ ಮಾನಸಿಕ ಒತ್ತಡಗಳಿದೆಯಲ್ಲ, ಅದು ದೊಡ್ಡ ಸಮಸ್ಯೆ ಆಗಿ ಕೂತ್ಕೊಳ್ತಾ ಇದೆ. ಇದು ಆಹಾರದಲ್ಲೂ ವ್ಯತ್ಯಾಸ, ಆರೋಗ್ಯ ಸರಿ ಇಲ್ಲದಿರತಕ್ಕಂಥದ್ದು, ಜೊತೆಗೆ ಕುಟುಂಬದ ನಿರ್ವಹಣೆಗಾಗಿ ಶ್ರಮ ಪಡ್ತಿರ್ತಕ್ಕಂಥದ್ದು, ಈಗ ಪ್ರಸ್ತುತ ಕಣ್ಣಿಗೆ ಕಾಣುವಂತಹ ರೀತಿಯಲ್ಲಿ ಒಂದಷ್ಟು ರೋಗ ರುಜಿನಗಳು ಬೇರೆ ನಮ್ಮನ್ನು ಬಾಧಿಸ್ತಾ ಇರೋದ್ರಿಂದ ಎಲ್ಲೂ ನೆಮ್ಮದಿ ಇಲ್ಲದಂಥ ಪರಿಸ್ಥಿತಿ ಇದೆ. ಇದಕ್ಕಾಗಿ ಒಂದು ಸೂಕ್ತವಾದಂತಹ ವಿಶೇಷವಾದಂತಹ ಒಂದಷ್ಟು ವನಸರಿಗಳಿಂದ ನಮ್ಮ ದೇಹದ ಆರೋಗ್ಯ, ಮಾಂಸಖಂಡಗಳಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡಿಕೊಳ್ಳೋ ವಿಧಿವಿಧಾನ ಹೇಗೆ ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಮಹರ್ಷಿ ಡೈರಿಯನ್ನ ಓಪನ್ ಮಾಡಿ. ಒಳ್ಳೆಯದಾಗಲಿ. ಖುಷಿ, ಆಗ್ಲೇ ಹಳೆ ನೋವುಗಳೆಲ್ಲ ಇದ್ರೆ ಆ ಪರಿಹಾರಕ್ಕೆ ನಾವು ಯಾವ ತಂತ್ರಸಾರವನ್ನ ಮಾಡ್ಕೊಳ್ಬೇಕು ಮತ್ತು ಯಾವ ಬನಸಿರಿ ಉಪಯುಕ್ತ ಅನ್ನೋದ್ರ ಬಗ್ಗೆ ಹೇಳ್ತಿದ್ರಿ. ಖಂಡಿತಮ್ಮ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿಗಳಲ್ಲಾಗಲಿ ಅಥವಾ ನಮ್ಮ ನಡೆನಡವಳಿಕೆಗಳಲ್ಲಾಗಲಿ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇದ್ದೀವಿ. ವ್ಯಕ್ತಿಗಳು ಹಿಂದೆಲ್ಲ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ತಮ್ಮ ದೇಹದ ದಣಿವನ್ನು ಆಗಿಂದಾಗಲೇ ಆರಿಸ್ಕೊಳ್ತಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಹಾಗಾಗ್ತಿಲ್ಲ. ಎಲ್ಲಿ ವ್ಯಕ್ತಿ ಕೂತ್ರೆ ಅಲ್ಲೇ ಕೂರುವಂತಹದ್ದು, ನಾವು ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿಗಳು, ಜೊತೆ ಮಧ್ಯದಲ್ಲಿ ಬೇರೆ ಬೇರೆ ತರಹ ಹವ್ಯಾಸಗಳು, ಇದೆಲ್ಲವೂ ಸಹಿತ ನಮ್ಮನ್ನು ಬಹಳಷ್ಟು ಹಿಂಸೆ ಪಡಿಸೋಂಗಾಗಿದೆ. ಹಾಗಾಗಿ ಇತ್ತೀಚೆಗೆ ಬಂದಂತಹ ಕಾಗದಗಳು ಸಾಕಷ್ಟು ಜನ ಹೇಳುವಂತಹದ್ದು ವಯಸ್ಸಿನ ತಾರತಮ್ಯವಿಲ್ದಿರ ದೇಹದಲ್ಲಿ ಆಗ್ತಿರ್ತಕ್ಕಂಥ ನೋವಿನ ಬಾಧೆಗಳನ್ನು. ಆದರೆ ಈ ನೋವಿನ ಬಾಧೆಗಳಿಗೆ ಸೂಕ್ತವಾದಂತಹ ಒಂದಷ್ಟು ವನಸಿರಿಗಳಿದೆ. ಆ ವನಸಿರಿಗಳೇನು ನಾನು ಹೇಳ್ತೀನಿ, ಅದನ್ನು ತಾವು ಬರ್ಕೊಳ್ಳಿ. ವನಸಿರಿಗಳಲ್ಲಿ
ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬಾಳೆ ದಿಂಡು. ತಮ್ಮೆಲ್ಲರಿಗೂ ಗೊತ್ತಿದೆ, ಬಾಳೆ ದಿಂಡು ಒಳಗಡೆ ಇರ್ತಕ್ಕಂಥ ದಿಂಡು ಕೆಲಸ ಮಾಡುತ್ತೆ, ಅದರ ಮೇಲಿರ್ತಕ್ಕಂಥ ಸಿಪ್ಪೆ ಅದು ಸಹಿತ ಕೆಲಸ ಮಾಡುತ್ತೆ. ಆದರೆ ಬಾಳೆ ದಿಂಡಿನಲ್ಲಿ ಸಿಪ್ಪೆ ಒಣಗಿರ್ತಕ್ಕಂಥದ್ದು ನೋಡಿ, ದೇವರಿಗೂ ಬಹಳ ಪ್ರೀತಿ ಭಗವಂತನ ಸಂಕಲ್ಪಕ್ಕೆ. ಅಂದ್ರೆ ದೇವರಿಗೆ ಇವತ್ತು ಸಹಿತ ಕೆಲವಷ್ಟು ಕಡೆ ಪಾವಿತ್ರತೆ ಮತ್ತು ಪವಿತ್ರತೆ ಇರತಕ್ಕಂಥದ್ದು, ಮಡಿ ಮೈಲಿಗೆ ಆಚಾರ ವಿಚಾರಗಳಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ಬಾಳೆ ನಾರಿನಲ್ಲಿ ಕಟ್ಟಿರ್ತಕ್ಕಂಥ ಹೂ ಮಾತ್ರ ಗರ್ಭಗುಡಿ ಸೇರುತ್ತೆ. ಬಾಳೆ ನಾರಿನಲ್ಲಿ ಹೂವನ್ನ ಕಟ್ಟಿದ್ರೆ ಅದು ಗರ್ಭಗುಡಿ ಸೇರುತ್ತೆ, ಹೂವನ್ನ ದಾರದಲ್ಲಿ ಕಟ್ಟಿದ್ರೆ ಅದನ್ನು ದ್ವಾರದಿಂದ ಆಚೆಗೆ ತೆಗೆದುಕೊಳ್ತಾರೆ. ಅಂದ್ರೆ ಅಲ್ಲಿರ್ತಕ್ಕಂಥ ಪಾವಿತ್ರತೆ ಅಥವಾ ಒಂದು ಮಡಿ ಹಿಂದಿನ ಪರಂಪರೆ ಎಂಬತಕ್ಕಂಥದ್ದು. ಅಂದ್ರೆ ಬಾಳೆಯಿಂದ ಬಾಳೆಯ ನಾರು ಮೊದಲು ಭಗವಂತನಿಗೆ ಸೇರ್ತಕ್ಕಂಥದ್ದು. ಬಾಳೆ ದಿಂಡು ದೇಹದ ಆರೋಗ್ಯಕ್ಕೆ ಸಂಬಂಧಪಡತಕ್ಕಂಥದ್ದು, ಅದೇ ಬಾಳೆ ನಾರು ಭಗವಂತನಿಗೆ ಸಂಬಂಧಪಡತಕ್ಕಂಥದ್ದು. ಬಾಳೆ ದಿಂಡು ದೇಹದ ಆರೋಗ್ಯದಲ್ಲಿ ತಂಪನ್ನು ಕೊಡ್ತಕ್ಕಂಥದ್ದು, ಒಳಗಡೆ ಇರತಕ್ಕಂಥ ವಿಷಕಾರಿ ಅಂಶವನ್ನ ಕರಗಿಸ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಊಟದ ಪದ್ಧತಿಯಲ್ಲಿ ಊಟ ಮಾಡುವಾಗ ಕೆಲವಷ್ಟು ಕಡೆ ಕೆಲವು ಕೂದಲುಗಳು ಒಳಗಡೆ ಹೋಗಿರುತ್ತೆ, ಅಥವಾ ಕೆಲವಷ್ಟು ವಿಚಾರಗಳಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಇನ್ನೊಂದು ರಹಸ್ಯ ಇದೆ ಇಲ್ಲಿ. ಸಾರ್ವತ್ರಿಕವಾಗಿ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗ್ತಿದ್ರೆ ಈ ಹೊಟ್ಟೆಯಲ್ಲಿ ಕೆಲವು ಮದ್ದು ಅಂತ ಇರುತ್ತೆ. ಈ ಮದ್ದೀಡಂತಕ್ಕಂಥದ್ದು ಕೆಲವಷ್ಟು ಪ್ರಾಂತ್ಯಗಳಲ್ಲಿ ಇವತ್ತಿಗೂ ಸಹಿತ ಈ ಮದ್ದೀಡು ಹಾಕುವಂತಹ ಒಂದು ಕಾಯಕವನ್ನ ಇಂದಿಗೂ ಮಾಡ್ತಾರೆ. ಆದರೆ ಮದ್ದೀಡು ಹಾಕಿದ 9 ದಿವಸದ ಒಳಗಡೆ, ಮದ್ದೀಡು ಹಾಕಿದಂತಹ ಯಾರೇ ಹೊಟ್ಟೆಗೆ ಮದ್ದು ಹಾಕಿದ್ರು ಹಾಕಿದಂಥ 9 ದಿನದ ಒಳಗಡೆ ಈ ಬಾಳೆ ದಿಂಡಿನ ರಸವನ್ನು ಕುಡಿದ್ರೆ ಅದು ಹೊಟ್ಟೆಯಲ್ಲಿರ್ತಕ್ಕಂಥ ವಿಷವನ್ನು ಕರಗಿಸುತ್ತೆ ಎಂಬತಕ್ಕಂಥದ್ದು ಶಾಸ್ತ್ರಗಳಲ್ಲಿ ಕೆಲವಷ್ಟು ಆಧಾರಗಳಿರ್ತಕ್ಕಂಥದ್ದು ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಅಂತಹ ಬಾಳೆ ದಿಂಡಿಗೆ ಕೆಂಪು ಕಲ್ಸಕ್ಕರೆಯನ್ನು ಸೇರಿಸಿ ಅದರ ರಸವನ್ನು ಕುಡಿತಕ್ಕಂಥದ್ದು ಮಾಡಿದ್ರೆ ದೇಹ ಪೌಷ್ಟಿಕತೆಯಲ್ಲಿರುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಅಷ್ಟೇ ಅಲ್ಲ, ಪುರುಷರಿಗಿರ್ತಕ್ಕಂಥ ಸಮಸ್ಯೆಗಳನ್ನು ಸಹಿತ ಹೋಗಲಾಡಿಸುವಂತಹದರಲ್ಲಿ ಬಾಳೆ ದಿಂಡು ಬಟ್ಲಡಿಕೆ ಬಹಳ ಕೆಲಸ ಮಾಡುತ್ತೆ. ದೇಹದ ಆರೋಗ್ಯ, ಮಾಂಸಖಂಡಗಳ ನೋವಿನ ಬಗ್ಗೆ ನಾವು ಪ್ರಾರಂಭಿಸಿದಾಗ ಅದರ ಮಧ್ಯದಲ್ಲಿ ಇಂತೆಲ್ಲ ಬೇರೆ ಬೇರೆ ವಿಚಾರಗಳು ಬರುತ್ತೆ. ಅಂದ್ರೆ ಒಂದು ಮೂಲಕ್ಕೆ ಎಷ್ಟು ವಿಧಾನವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಔಷಧೋಪಚಾರ ಕೊಡುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು ಬಟ್ಲಡಿಕೆ, ಅದ್ರ ಜೊತೆಗೆ ಬಾಳೆ ದಿಂಡು ಅಂದ್ರೆ ಬಾಳೆ ಮರದಲ್ಲಿ ಒಂದು ಸಣ್ಣ ರಂಧ್ರವನ್ನು ಮಾಡಿ ಒಂದು ಬಟ್ಲಡಿಕೆಯನ್ನ ಒಂದು ರಾತ್ರಿ ಅಂದ್ರೆ ದಿನದ 24 ಗಂಟೆ ಅಥವಾ 12 ಗಂಟೆಗಳ ಕಾಲ ಒಂದು ಬಟ್ಲಡಿಕೆಯನ್ನ ಬಾಳೆ ಮರದಲ್ಲಿ ಇಟ್ಟು ಆ ಅಡಿಕೆಯನ್ನ ನಾವು ಪುನಃ ಆಹಾರದ ರೂಪದಲ್ಲಿ ನಾವು ಸ್ವೀಕರಿಸಿದ್ದೇ ಆದರೆ ದೇಹದಲ್ಲಿ ಪುರುಷತ್ವ ಜಾಸ್ತಿ ಆಗ್ತಕ್ಕಂಥದ್ದು ಒಂದು ಭಾಗ. ಜೊತೆಗೆ ಯಾರಿಗೆ ಸಂತಾನದ ಸಮಸ್ಯೆಗಳಾಗುತ್ತೆ, ಸಂತಾನದ ಕೊರತೆ ಇರುತ್ತೆ, ಅಂತಹವ್ರಿಗೂ ಸಹಿತ ಸಂತಾನ ಆಗ್ಲಿಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕೌಂಟಿಂಗ್ ಅಂತ ಏನು ಹೇಳ್ತಾರೆ, ಅದರಲ್ಲಿ ಬೇಕಾಗಿರುವಂತಹ ಒಂದು ಪೌಷ್ಟಿಕ ಅಂಶಗಳಂತಕ್ಕಂಥದ್ದು ಅದಕ್ಕೆ ಸೇರುತ್ತೆ. ಇದು ಬಾಳೆದಿಂಡಿನ ಮಹತ್ವ. ಅಂತಹದ್ದೇ ಬಾಳೆದಿಂಡಿನ ರಸ ದೇಹದ ಮೇಲ್ಭಾಗದಲ್ಲಿರ್ತಕ್ಕಂಥ ಮಾಂಸಖಂಡಗಳು ನೋವಾದರೆ, ಮೊಣಕಾಲು, ಮೇಲ್ಮಾಂಸಖಂಡ, ಪಾದಗಳು ಅಥವಾ ಮೊಣಕಾಲು ಅಥವಾ ಮೂಳೆಗಳಿರ್ತಕ್ಕಂಥದ್ದು, ಮೂಳೆಗಳ ಮೇಲೆ ಬಂದಿರತಕ್ಕಂಥ ಮಾಂಸಖಂಡ, ಕೆಲವಷ್ಟು ಜನಕ್ಕೆ ಈ ದುರ್ಮಾಂಸ ಅಂಬತಕ್ಕಂಥದ್ದು ಬೆರೆದು ಬೀಳುತ್ತೆ. ಮನುಷ್ಯನಿಗೆ ಇರಬೇಕಾಗಿರ್ತಕ್ಕಂತಹ ರೀತಿ ಅಲ್ಲದೀರ ಮತ್ತಷ್ಟು ದುರ್ಮಾಂಸ ಎಂಬತಕ್ಕಂಥದ್ದು ಬೆಳೆದು ನಿಂತಾಗ ಅದು ದೊಡ್ಡ ಸಮಸ್ಯೆ ಆಗುತ್ತೆ. ಇದಕ್ಕೆ ಆಪರೇಷನ್ ಅಂತ ಒಂದ್ಸತಿ ನಾವು ಹೊರಟ್ರೆ ಆಪರೇಷನ್ ಮಾಡುವಾಗ ಒಂದಿಷ್ಟು ಸಣ್ಣದಾದಂಥ ಅಂಶ ಅಲ್ಲಿ ಬಿಟ್ಟಿದ್ರು ಅದರ ಪಕ್ಕದಲ್ಲಿ ಇನ್ನೊಂದು ಗಂಟೆ ಶುರುವಾಗುತ್ತೆ. ಕೆಲವಷ್ಟು ಜನಕ್ಕೆ ಆಪರೇಷನ್ ಮಾಡಿಸಿದ ನಂತರ ಪರವಾಗಿಲ್ಲಪ್ಪ ಅನುಕೂಲ ಅನ್ನೋ ಇರುತ್ತೆ, ಅದರ ಸೈಡ್ ಎಫೆಕ್ಟು ಬೇರೆ ತರ ಶುರುವಾಗಿರುತ್ತೆ. ಯಾವುದೇ ಆದರೂ ಈ ಅವಯವಗಳನ್ನು ಭಗವಂತ ಹೇಗೆ ಕೊಟ್ಟಿದ್ದಾನೋ ಹಾಗೆ ಅವನಿಗೆ ನಾವು ಅರ್ಪಣೆ ಮಾಡೋದ್ರಲ್ಲಿ ಅರ್ಥ ಇದೆಯೇ ವಿನಃ ಅದನ್ನು ಕಟ್ ಮಾಡಿಸಿ ಅದಕ್ಕೆ ಇನ್ನೇನೋ ಆಪರೇಷನ್ ಮಾಡಿಸಿ ಮತ್ತೊಂದು ಸಮಸ್ಯೆ ನೋಡಿ ಅಬ್ಬಾ ಅದು ಹೇಳ್ತೀರದು ಇರಲಿ. ನಾವು ಪ್ರಾರಂಭ ಮಾಡಿದ್ದು ದೇಹದ ಮೇಲಿರ್ತಕ್ಕಂಥ ಮಾಂಸಖಂಡಗಳ ನೋವು. ಇವತ್ತು ನೋವಿನ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋವಿಗೆ ಬೇಕಾಗಿರ್ತಕ್ಕಂಥದ್ದು, ನೋವುಗಳನ್ನು ಬೇಗ ಬಗೆಹರಿಸಿಕೊಳ್ತಕ್ಕಂಥದ್ದು, ಪರಿಹರಿಸಿಕೊಳ್ತಕ್ಕಂಥದ್ದಕ್ಕೆ ಚಿಕ್ಕದಾಗಿ ಸುಲಭನಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬಾಳೆದಿಂಡಿನ ರಸ. ಬಾಳೆದಿಂಡು ಸಾರ್ವತ್ರಿಕವಾಗಿ ಎಲ್ಲಾ ಕಾಲಗಳಲ್ಲೂ ಸಿಗುತ್ತೆ. ವರ್ಷದ 365 ದಿವಸ ಬಾಳೆಹಣ್ಣು, ಬಾಳೆ ಮರ ಎಲ್ಲವೂ ಸಿಗ್ತಕ್ಕಂಥದ್ದಿದೆ. ಅದರಿಂದ ಬಾಳೆದಿಂಡಿನ ರಸ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು, ಶಕ್ತಿಯುತವಾಗಿರ್ತಕ್ಕಂಥದ್ದು. ಬಾಳೆದಿಂಡಿನ ರಸವನ್ನ ಕನಿಷ್ಠ ಪಕ್ಷ ಒಂದು 20 ಗ್ರಾಂ ಅಷ್ಟಾದರೂ ತೆಗೆದಿಟ್ಕೊಳ್ಳಿ. ಬಾಳೆದಿಂಡಿನ ರಸದ ಜೊತೆಗೆ ಹುಣಸೆ ಮರದ ಚಕ್ಕೆ, ಚೆನ್ನಾಗಿರ್ತಕ್ಕಂಥ ಹಳೆ ಮರ ಆಗಿರಬೇಕು. ನಿನ್ನೆ ಮೊನ್ನೆ ಹಾಕಿರ್ತಕ್ಕಂಥದ್ದು ಅಥವಾ ನನ್ನ ನೆನಪಿಗೆ ಹಾಕೊಂಡಿರ್ತಕ್ಕಂಥದ್ದು ಅಥವಾ ಮನೇಲಿರ್ತಕ್ಕಂಥ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಮರ ಹಾಕಿದೀವಿ ಅಂದ್ರೆ ಆ ಮರದ ಹುಣಸೆ ಮರ ಚಕ್ಕೆ ಅದು ಕೆಲಸ ಮಾಡುವಂಥದ್ದಲ್ಲ. ಹುಣಸೆ ಮರಕ್ಕೆ ತನ್ನದೇ ಆದಂತಹ ಒಂದಿಷ್ಟು ಆಯುಷ್ ಪ್ರಮಾಣ ಅಂತಿದೆ. ಅದರಲ್ಲಿ ಬೃಹತ್ ಮಟ್ಟದ ಬೆಳೆದು ನಿಂತಿರ್ತಕ್ಕಂತಹ ಆ ಮರದಲ್ಲ, ಆ ಮರದ ಚಕ್ಕೆಯನ್ನು ತೆಗೆದುಕೊಳ್ಬೇಕು. ಹುಣಸೆ ಮರದ ಚಕ್ಕೆಯನ್ನು ತಂದು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನು ಪ್ರತ್ಯೇಕವಾಗಿ ಇಟ್ಕೊಳ್ಳಿ. ಇದರ ಜೊತೆಗೆ ಮಾವಿನ ಮರದ ಚಕ್ಕೆ, ಬೇವು, ಮಾವು, ಹುಣಸೆ ಜೊತೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಬಾಳೆದಿಂಡಿನ ರಸ ಇವೆಲ್ಲವನ್ನು ಸಹಿತ ತೆಗೆದುಕೊಳ್ಬೇಕು. ಇದ್ರ ಜೊತೆಗೆ ಪೆಪ್ಪರ್ಮೆಂಟ್ ಹೂ ಜೊತೆಗೆ ಪಚ್ಕರ್ಪುರ, ಪೆಪ್ಪರ್ಮೆಂಟ್ ಹೂ ಪಚ್ಕರ್ಪುರವನ್ನು ಪ್ರತ್ಯೇಕವಾಗಿ ಇಟ್ಕೊಂಡು ಮೊದಲು ಈ ಪುಡಿಗಳನ್ನೆಲ್ಲ ಸಹಿತ ಮಿಶ್ರಣ ಮಾಡಿ ಪುಡಿಗಳನ್ನ ಈ ಬಾಳೆದಿಂಡ ರಸದಲ್ಲಿ ಹಾಕೋಬೇಕು. ಹಾಕೊಂಡು ಸ್ವಲ್ಪ ಬೇಕಂದ್ರೆ ಒಂಚೂರು ನೀರು ಹಾಕೊಳ್ಳಿ.
ನೀರು ಅವಶ್ಯಕತೆ ಬೇಡವೇ ಬೇಡ. ನೀರು ಇಲ್ದಿರ ಈ ಬಾಳೆದಿಂಡಿನ ರಸದಲ್ಲೇ ಈ ಪುಡಿಯನ್ನು ಹಾಕ್ಕೊಂಡ್ರೆ ಅದು ಬಹಳ ಬೇಗ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲದಿರ ಅದರಲ್ಲಿ ಪಚ್ಚಕರ್ಪೂರ, ಪೆಪ್ಪರ್ಮೆಂಟ್ ಹೂ ಎರಡೂ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ತಕ್ಕಂಥದ್ದು. ಕಲಸಿ ಅದನ್ನು ಪೇಸ್ಟ್ ಥರ ತಯಾರು ಮಾಡ್ಕೊಳ್ಳಿ. ಆ ಪೇಸ್ಟನ್ನು ರಾತ್ರಿ ಮಲ್ಕೊಳ್ಳುವಾಗ ಯಾವ ಸ್ಥಳದಲ್ಲಿ ಸಾಕಷ್ಟು ನೋವಿದೆ, ತೊಡೆ ಭಾಗ ಇರ್ಬೋದು, ಮೊಣಕಾಲಿರ್ಬೋದು, ಮೀನು ಮಾಂಸಖಂಡಗಳಿರ್ಬೋದು, ಕಾಲಿನ ಹಿಮ್ಮಡಿ ಇರ್ಬೋದು, ಅಥವಾ ಪಾದಗಳ ತಳಭಾಗ ಇರ್ಬೋದು, ಯಾವುದೇ ಸ್ಥಳದ ಹಳೆಯ ನೋವುಗಳಿದ್ರೆ, ಮಾಂಸಖಂಡಗಳ ನೋವುಗಳಿದ್ರೆ ಈ ಒಂದು ಪೇಸ್ಟನ್ನು ಮೇಲ್ಭಾಗದಲ್ಲಿ ಲೇಪನ ಮಾಡಿ. ಮೇಲ್ಭಾಗದಲ್ಲಿ ಲೇಪನ ಮಾಡಿದ ನಂತರ ಒಂದು ಕಾಟನ್ ವಸ್ತ್ರವನ್ನು, ಅಂದರೆ ಒಂದು ಕಾಟನ್ ಪಂಚೆನೋ ಕಾಟನ್ ಸ್ಯಾರಿನೋ, ಯಾವುದು ಹಳೆಯ ಬಟ್ಟೆ ಇರುತ್ತಲ್ಲ, ಹೊಸದಲ್ಲ, ಹೊಸದಾಗಿ ಮಾರುಕಟ್ಟೆಯನ್ನು ತರೋದು ಬೇಡ, ಮನೆಯಲ್ಲಿರ್ತಕ್ಕಂಥ ಹಳೆಯ ಬಟ್ಟೆ. ಅದಕ್ಕೆ ಹೇಳೋದು, ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರೊಬ್ಬರಿದ್ದರೆ ಅವರಿಗೆ ಅಂತ ಕೊಟ್ಟಿರ್ತಾರಲ್ಲ, ಅವ್ರಿಗೆ ಯಾವಾಗೋ ಅವರು ತಂದುಕೊಂಡಿರುವಂಥ ಒಂದು ಕಾಟನ್ ವಸ್ತ್ರಗಳನ್ನು ಅದನ್ನು ಇವತ್ತಿಗೂ ಸಹಿತ ಮನೆಯಲ್ಲಿ ರೇಷ್ಮೆ ವಸ್ತ್ರ ಬಿಸಾಕ್ತಾರೆ, ಕಾಟನ್ ವಸ್ತ್ರ ಬಿಸಾಕುವುದಿಲ್ಲ. ಯಾಕೆಂದರೆ ಕಾಟನ್ ಬಟ್ಟೆ ಅದು ಹಳೆಯ ಕಾಟನ್ ಬಟ್ಟೆಗೆ ಅದಕ್ಕೆ ಆದಂಥ ತೂಕ ಇದೆ, ಅದರದೇ ಆದಂಥ ವರ್ಚಸ್ಸು. ಇವತ್ತಿಗೂ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಆ ಮಕ್ಕಳು ಒಂದು ಕಾಟನ್ ಬಟ್ಟೆನ ಯಾವಾಗೂ ಸುತ್ತಕೊಂಡು ನಿದ್ದೆ ಮಾಡೋದು ಅಭ್ಯಾಸ ಇದೆಯಮ್ಮ? ನಿಮ್ಮನೆಯಲ್ಲೂ ಮಕ್ಕಳಿದ್ದಾರೆ. ಯಾಕೆಂದ್ರೆ ಮಕ್ಕಳಿಗೆ ಒಂಥದ್ದೊಂದು ಸೀರೆ, ನಿನ್ ಸೀರೆನೋ ನಿಮ್ಮ ಅಮ್ಮನ ಸೀರೆನೋ ಒಂದು ಸಿಕ್ಬಿಟ್ರೆ ಆ ಸೀರೆನ ಸುತ್ತಕೊಂಡು ತಲೆ ಕೆಳಗೆ ಇಟ್ಕೊಂಡು ಮಲಗಿದ್ರೆ ಅವ್ರ ಸಮಾಧಾನ. ಅಂದ್ರೆ ಆ ಕಾಟನ್ ಬಟ್ಟೆಗೆ ಆ ಶಕ್ತಿ. ಏನೇ ಆದ್ರೂ ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ, ಈ ಧರ್ಮದಲ್ಲಿ ಒಂದಷ್ಟು ಧರ್ಮ ಸೂಕ್ಷ್ಮಗಳಿದೆ. ದೊಡ್ಡವರು ಚಿಕ್ಕವರು, ಪ್ರೀತಿ, ವಿಶ್ವಾಸ, ಬಂಧುತ್ವ, ಬಾಂಧವ್ಯ ಇದೆಲ್ಲವೂ ಕೆಲಸ ಮಾಡೋದಿಲ್ಲ. ಅಂತಹ ಕಾಟನ್ ಬಟ್ಟೆಯನ್ನ ಏನ್ ಮಾಡಬೇಕು, ತಾವು ಕೂತ್ಕೊಳ್ಳಿ, ನಾನು ತಿಳಿಸ್ತೇನೆ. ಗುರುಜಿ, ಆಗ್ಲೇ ಹೇಳ್ತಾ ಇದ್ರೆ ಕಾಟನ್ ಬಟ್ಟೆಯ ಪಾತ್ರ ಆರೋಗ್ಯ ವೃದ್ಧಿಯಲ್ಲಿ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ. ಆರೋಗ್ಯಕ್ಕೆ ಸಾರ್ವತ್ರಿಕವಾಗಿ ಕಾಟನ್ ಬಟ್ಟೆನೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಾಟನ್ ಬಟ್ಟೆ 1, 2, 3, 4 ಸತಿ ಅಂತ ಹೇಳಿ ಯಾವಾಗ ನೀರಿಗೆ ಹಾಕ್ಬಿಡ್ತೀವೋ, ನೀರಿಗೆ ಹಾಕಿದ ತಕ್ಷಣ ಆ ಒಂದು ವಸ್ತ್ರದಲ್ಲಿ ಬಹಳಷ್ಟು ಒಂದು ಸಾಫ್ಟ್ನೆಸ್ ಇರುತ್ತೆ, ಒಂದು ಹತ್ತಿ ತರ ಇರುತ್ತೆ. ಜೊತೆಗೆ ಆ ಕಾಟನ್ ಬಟ್ಟೆ ಸಾರ್ವತ್ರಿಕವಾಗಿ ಎಂತಹ ಹಳೆ ನೋವುಗಳಿದ್ರು ನೋಡಿ, ಸಾಮಾನ್ಯಕ್ಕೆ ಮೈಕೈ ನೋವು, ಕಾಲು ನೋವು ಅಥವಾ ಮೊಣಕಾಲು ನೋವು, ಯಾವ ಜಾಗದಲ್ಲಿ ನೋವು ಇರುತ್ತೋ ಆ ಜಾಗಕ್ಕೆ ಕಾಟನ್ ಬಟ್ಟೆನ ಸ್ವಲ್ಪ ಹೊತ್ತು ಸುತ್ತಿದ್ರು ಅಲ್ಲಿ ರಕ್ತ ಚಲನೆ ಅಂತಕ್ಕಂಥದ್ದು, ರಕ್ತ ಸಂಚಲನ ಅಂತಕ್ಕಂಥದ್ದು ಸರಿಯಾಗಿರುತ್ತೆ. ಆದರೆ ಎಲ್ಲವೂ ಸಮಂಜಸವಾಗುತ್ತೆ. ಹಾಗೆ ಎಲ್ಲಿ ಸ್ಥಳದಲ್ಲಿ ಯಾವ ಜಾಗದಲ್ಲಿ ನೋವು ಜಾಸ್ತಿ ಇರುತ್ತೋ ಅಲ್ಲಿ ಒಂದು ಲೇಪನವನ್ನು ಹಚ್ಚಿದ ಮೇಲೆ ಕಾಟನ್ ಬಟ್ಟೆಯನ್ನ ಒಂದು ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸಿಟ್ಕೊಳ್ಬೇಕು. ಉಪ್ಪು ನೀರಲ್ಲಿ ಕಾಟನ್ ಬಟ್ಟೆಯನ್ನು ನೆನೆಸಿ ಅದನ್ನು ಒಣಗಿಸ್ಕೊಂಡಿರ್ಬೇಕು. ಒಣಗಿಸಿರ್ತಕ್ಕಂಥ ಆ ಉಪ್ಪು ನೀರಲ್ಲಿ ಒಣಗಿಸಿರ್ತಕ್ಕಂಥ ಕಾಟನ್ ಬಟ್ಟೆನ ಯಾವ ಜಾಗದಲ್ಲಿ ಆ ಪೇಸ್ಟನ್ನು ಹಚ್ಚಿರ್ತಿರೋ, ಅಂದ್ರೆ ನೀವು ಆ ಒಂದು ಮಿಶ್ರಣವನ್ನು ಹಚ್ಚಿರ್ತಕ್ಕಂಥ ಸ್ಥಳದಲ್ಲಿ ಕಾಟನ್ ಬಟ್ಟೆಯನ್ನ ಈ ಪ್ರಕಾರವಾಗಿ ಹಚ್ಚಿ ಅದನ್ನ ಸುತ್ತಿರ್ತಕ್ಕಂಥದ್ದು ಸ್ವಲ್ಪ ಬಿಗಿಯಾಗಿ ಸುತ್ತಿರಿ. ರಾತ್ರಿ ಎಲ್ಲ ಸುತ್ತಿ ಅಥವಾ ಹಗಲಾದ್ರೂ ಸುತ್ತಿ ಒಂದು ಸ್ವಲ್ಪ ಹೊತ್ತು, ಒಂದು ಕನಿಷ್ಠ ಪಕ್ಷ ಒಂದು 4 ಗಂಟೆಗಳ ಕಾಲ ಹಗಲಾದ್ರೆ, ರಾತ್ರಿ ಆದರೆ ಸಂಪೂರ್ಣ ರಾತ್ರಿ ಇರಲಿ. ಬೆಳಿಗ್ಗೆ ಎದ್ದ ತಕ್ಷಣ ಅದ್ರ ಮೇಲೆ ಲೈಟಾಗಿ ಒಂಚೂರು ನೀರು ಚಿಮುಕಿಸ್ಬಿಟ್ಟು ಒಂಚೂರು ಉಪ್ಪು ಕಾವು ಕೊಡಿ. ಉಪ್ಪನ್ನ ಬಿಸಿ ಮಾಡ್ಕೊಳ್ಬೇಕು, ಈ ವಸ್ತ್ರದ ಮೇಲೆ ನೀರು ಚಿಮುಕಿಸಬೇಕು, ಅನಂತರ ಅದನ್ನ ಉಪ್ಪು ಕಾವು ಕೊಡಬೇಕು. ಈ ಪ್ರಕಾರ ಮಾಡ್ತಾ ಬಂದ್ರೆ ಎಂತಹ ಹಳೆ ನೋವಿದ್ರು, ಎಂತಹ ಮಾಂಸಖಂಡಗಳ ನೋವಿದ್ರು, ಅಥವಾ ಏನಾದ್ರು ರಕ್ತ ಚಲನೆ ಆಗದಿರ ಅಲ್ಲಿ ಒಂದಿಷ್ಟು ಸಮಸ್ಯೆ ಅಂತ ಉಂಟಾಗಿದ್ರು, ಎಂತಹ ಹಳೆ ನೋಗಾರು ರಾಂಬಾಡದಂತೆ ಕೆಲಸ ಮಾಡ್ತಕ್ಕಂಥದ್ದು ಈ ತಂತ್ರಸಾರ. ಇದು ವಯಸ್ಸಿನ ತಾರತಮ್ಯವಿಲ್ದಿರ ಚಿಕ್ಕ ವಯಸ್ಸಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರಿಗೂ ಅನುಕೂಲವಾಗುತ್ತೆ. ಇದನ್ನ ಯಾರು ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಯಾಕೆಂದ್ರೆ ಈ ತಂತ್ರಸಾರ ಮಾಡೋದ್ರಿಂದ ಶೀಘ್ರವಾಗಿ ಫಲವನ್ನು ಕಾಣಬಹುದು, ಎಲ್ಲರಿಗೂ ಅನುಕೂಲವಾಗಲಿ ಅಂತ ಈ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಇದು ನಿಮಗೋಸ್ಕರ. ಇನ್ನ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಇವತ್ತು ಪಂಚಾಂಗ ಜೊತೆಗೆ ರಾಶಿಫಲಗಳ ಕಡೆ ಒಂದಷ್ಟು ಗಮನ ಹರಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೆ ಏಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ ಹೇಮಂತ ಋತು ಪೌಷ ಮಾಸ ಕೃಷ್ಣ ಪಕ್ಷ 31/1/2022 ಸೋಮವಾರ ಚತುರ್ದಶಿ ಉತ್ತರಾಷಾಢ ನಕ್ಷತ್ರ ಕಾತ್ಯಾಯನಿ ಅಮಾವಾಸ್ಯೆ. ಇವತ್ತು ಚತುರ್ದಶಿ ಇರತಕ್ಕಂಥದ್ರಿಂದ ಬೆಳಿಗ್ಗೆದ್ರೆ ಅಮಾವಾಸ್ಯೆ, ಅದರಲ್ಲೂ ಕೃಷ್ಣ ಪಕ್ಷದ ಈ ಶುಭ ದಿನ. ನಾಳೆ ಮಹತ್ತರವಾಗಿರ್ತಕ್ಕಂಥ ದಿನ. ನಾಳೆ ಆಯಿತು ಅಂದರೆ ಇನ್ನು ಮುಂಬರ್ತಕ್ಕಂತಹ ದಿನಗಳು ಮಾಘ ಮಾಸ. ಮಾಘಸ್ನಾನಕ್ಕಾಗಿ ಈಗಾಗಲೇ ಸಾಕಷ್ಟು ಜನ ಪ್ಲಾನ್ ಹಾಕೊಂಡಿದ್ದೀರೇನೋ, ಮಾಘಸ್ನಾನ ಇಂತಹ ಕ್ಷೇತ್ರದಲ್ಲೇ ಮಾಡಬೇಕು, ಇಂತಹ ಪುಣ್ಯಕ್ಷೇತ್ರದಲ್ಲಿ ಮಾಘಸ್ನಾನ ಮಾಡಬೇಕು ಅಂತ. ಆದರೆ ಕೆಲವಷ್ಟು ಜನಕ್ಕೆ ಕೆಲವಷ್ಟು ಪ್ರಾಂತ್ಯಗಳಲ್ಲಿ ಇಂದಿಗೂ ಸಹಿತ ದರ್ಶನಗಳು ಇಲ್ಲ, ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಲಿಕ್ಕೂ ಆಗ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ಎಚ್ಚರಿಕೆಯಿಂದ ಇದ್ದು ಮಾಘಸ್ನಾನವನ್ನು ಮಾಡಿ ನಮ್ಮಲ್ಲಿರ್ತಕ್ಕಂತಹ ಒಂದಷ್ಟು ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡಿಕೊಳ್ಳುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ದರ್ಪಣಾಂಜನ ದರ್ಶನವನ್ನು ಮಾಡಿ ಈ ದಿನದ ರಾಶಿಫಲವನ್ನು ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ.
ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದಾಯಿತು. ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಪ್ರಾರಂಭಿಕ ಕ್ಷಣದಲ್ಲಿ ವಾರದ ಮೊದಲನೇ ದಿನ ಸೋಮವಾರ ಸುಂದರೇಶ್ವರ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಈ ಶುಭ ದಿನ ತಾವು ಏನು ಕೆಲಸ ಕಾರ್ಯಗಳು ಅಂದುಕೊಂಡ್ರೂ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳೋದಕ್ಕೂ ಬಹಳ ಒಳ್ಳೆ ಯೋಗ್ಯವಾಗಿರತಕ್ಕಂಥ ಯೋಗ ಫಲ ಈಗಿದೆ. ಅದರಲ್ಲೂ ಇವತ್ತು ಮಧ್ಯಾಹ್ನ ಸರಿಸುಮಾರು 3 ಗಂಟೆಯಿಂದ 4:20 ತನಕ 3 ರಿಂದ 4:20 ಈ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಕ್ಕೆ ಹೋಗಬೇಡಿ. ಈ ಸಮಯವನ್ನು ದಾಟಿದ ನಂತರ ತಾವು ಯಾವ ಕೆಲಸವನ್ನು ಮಾಡಬೇಕು ಅಂದ್ಕೊಂಡ್ರೂ ಅದರ ಫಲಾಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸಿಕೊಳ್ತೀರಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಗೋಧೂಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು. ಯಾಕೆಂದ್ರೆ ಬೆಳಗ್ಗೆದ್ರೆ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಹಿಂದಿನ ದಿನ ಸಂಧ್ಯಾಕಾಲ ತಾಯಿ ಮಹಾಲಕ್ಷ್ಮಿ ಆರಾಧನೆ ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು. ಇನ್ನು ವೃಷಭರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳಬಹುದು. ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು. ವ್ಯಾಪಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಸಣ್ಣ ಪುಟ್ಟ ಸಮಸ್ಯೆಗಳೆಂಬತಕ್ಕಂಥದ್ದನ್ನು ಅಲ್ಲಿಂದಲ್ಲೇ ದೂರ ಮಾಡಿಕೊಳ್ಳಬಹುದು. ಇವತ್ತು ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವರು ಸಾಧ್ಯವಾದರೆ ಒಂದಷ್ಟು ದಾನ ಧರ್ಮಗಳನ್ನು ಮಾಡತಕ್ಕಂಥದ್ದು, ಹಸಿದ ವ್ಯಕ್ತಿಗಳಿಗೆ ಒಂದಷ್ಟು ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ಇನ್ನೊಬ್ಬರ ಸಂಕಷ್ಟಕ್ಕೆ ಧ್ವನಿಯಾಗಿ ನಿಂತು ಅವರ ಕಷ್ಟಗಳನ್ನು ದೂರ ಮಾಡಿದ್ರೆ ನಿಮ್ಮ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಭಗವಂತನಿದ್ದಾನೆ. ಹಾಗೆ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಯಾರೊಬ್ಬರನ್ನ ಮಾತಾಡಿದ್ರು ಸಹಿತ ಒಂದಷ್ಟು ಸಮಸ್ಯೆಗಳು ತಂದುಕೊಳ್ತೀರಿ. ಹಾಗಾಗಿ ಆದಷ್ಟು ಜವಾಬ್ದಾರಿಯುತವಾಗಿರಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ, ಇದು ಸರಿಯೋ ತಪ್ಪೋ ಒಮ್ಮೆ ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ಬಹಳಷ್ಟು ಒಳಿತು. ಹಾಗೆ ಇವತ್ತು ನೀವು ಧರಿಸುವಂತಹ ವಸ್ತ್ರ ಅಂದ್ರೆ ಯಾವುದೇ ಬಣ್ಣದ ಬಟ್ಟೆಗಳನ್ನು ಹಾಕೊಂಡ್ರೂ ಒಂದು ಶ್ವೇತವರ್ಣದ ವಸ್ತ್ರವನ್ನು ನಿಮ್ಮ ಜೊತೆಲಿ ಇಟ್ಕೊಳ್ಳೋದ್ರಿಂದ, ಒಂದು ಕರ್ಚೀಫ್ ತರ ಒಂದು ಬಿಳಿಯ ಬಟ್ಟೆಯನ್ನು ಇಟ್ಕೊಳ್ಳೋದ್ರಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸಿಕೊಳ್ತೀರಿ. ಅದರ ಜೊತೆಗೆ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಶಿವಾರಾಧನೆ ಮಾಡಿ ಶಿವಮಂದಿರಕ್ಕೆ ಹೋಗಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ, ಹಾಗೆ ಭಸ್ಮಧಾರಣೆ ಮಾಡಿಕೊಂಡು ಒಂದಷ್ಟು ಭಸ್ಮ ಪ್ರಸಾದವನ್ನು ಸ್ವೀಕರಿಸೋದ್ರಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸಿಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥ ದಿನ, ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣುವಂಥ ದಿನ. ಆದರೆ ಸಣ್ಣ ಪುಟ್ಟ ವಿಚಾರಗಳನ್ನು ಸಹಿತ ಮನಸ್ಸಲ್ಲಿ ನೋವು ತಂದುಕೊಳ್ತೀರಿ. ಯಾರೊಬ್ಬರೊಂದಿಗೂ ಹೇಳ್ಕೊಳ್ಳಿಕ್ಕಾಗಲ್ಲ. ನಿಮ್ಮೊಳಗಿರ್ತಕ್ಕಂಥ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗುವುದಿಲ್ಲ. ಕುಟುಂಬದ ಸದಸ್ಯರಿಂದ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗುತ್ತೆ. ದೂರಭಾರ ಪ್ರಯಾಣದ ಬಗ್ಗೆ ನಿಮ್ಮ ಚಿಂತನೆ ಆಗುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲೂ ಸಹಿತ ಅಷ್ಟೊಂದು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಆದರೂ ಜವಾಬ್ದಾರಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು. ಹಾಗೆ ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟು ಕೆಲಸಗಳು ಸಿದ್ಧಿ ಆಗದಿರ ಇದ್ರೂ ಮನಸ್ಸಿಗೆ ನೋವು ಉಂಟಾಗುವಂಥದ್ದು ಏನೂ ಇಲ್ಲ. ಹಾಗೆ ಇವತ್ತು ಸಾಧ್ಯವಾದರೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಷ್ಟು ಆಲೋಚನೆ ಮಾಡಿದ್ರೆ ಅದರಿಂದ ಲಾಭವನ್ನೇ ಗಳಿಸ್ತೀರಿ. ಹಾಗೆ ಸಾಧ್ಯವಾದರೆ ಎಲ್ಲಾದರೂ ನಿಮ್ಮ ಮನೆ ಸುತ್ತಮುತ್ತ ಇರತಕ್ಕಂಥ ಪ್ರಾಂತ್ಯಗಳಲ್ಲಿ ಬಿಳಿ ಎಕ್ಕದ ಗಿಡ ಇದ್ರೆ ಅದಕ್ಕೊಂದು 3 ಪ್ರದಕ್ಷಿಣೆ ಮಾಡಿ 2 ಹೂಗಳನ್ನು ತಂದು ಒಂದು ಹೂವನ್ನು ದೃಷ್ಟಿ ತೆಗೆದು ಅಲ್ಲೇ ಹಾಕಿ, ಮತ್ತೊಂದು ಹೂವನ್ನು ದೃಷ್ಟಿ ತೆಗೆದು ನೀರಿಗೆ ಹಾಕಿ. ಈ ಪ್ರಕಾರ ಮಾಡೋದ್ರಿಂದ ಒಂದಷ್ಟು ದೋಷಗಳು ಮುಕ್ತರಾಗ್ತೀರಿ. ಶಾಂತಿ ನೆಮ್ಮದಿಯನ್ನ ನಿಮ್ಮದನ್ನಿಸ್ಕೊಳ್ತೀರಿ. ಒಳ್ಳೆ ಕೆಲಸ ಮಾಡಿ ಒಳ್ಳೆಯದನ್ನು ನಾವು ಚಿಂತನೆ ಮಾಡಿದ್ರೆ ಅದರ ಒಳ್ಳೆ ಫಲಗಳನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂತಹ ದಿನ. ಹಾಗೆ ಇವತ್ತಿನ ದಿವಸ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯರ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಶಿವಮಂದಿರಕ್ಕೆ ಬಂದು ಒಂದಷ್ಟು ಮೊಸರು ಮತ್ತು ಜೇನುತುಪ್ಪ ಇದು ಶಿವಮಂದಿರದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಶಿವನಿಗೆ ಬಿಲ್ವಾರ್ಚನೆ ಮಾಡಿಸೋದ್ರಿಂದ ಅಥವಾ ವಿಶೇಷವಾಗಿ ಶಿವಧ್ಯಾನವನ್ನು ನಡೆಸೋದ್ರಿಂದಲೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಯಾರು ಏನೇ ಪ್ರಯಾಣ ಮಾಡಬೇಕಾದರೂ, ಅದರಲ್ಲೂ ಇವತ್ತು ಕರ್ಕಾಟಕ ರಾಶಿಯವರು ನಿಮ್ಮ ಪ್ರಯಾಣ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಏನೇ ಮಾಡಬೇಕಾದರೂ
ಗುರು ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಳಿ, ಸಾಕಷ್ಟು ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಗುರುಜಿಗ ಸಿಂಹರಾಶಿಯಿಂದ ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚೆಚ್ಚು ಕೆಲಸಗಳನ್ನು ಮಾಡಲಿಕ್ಕೂ ಮತ್ತು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಳಿಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ವಾರದ ಮೊದಲನೇ ದಿನ ಸೋಮವಾರ. ಇವತ್ತಿನ ದಿವಸ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡತಕ್ಕಂಥ ವಾರ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳೋದಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಬೇಕು ಎಂಬತಕ್ಕಂಥ ಮನದಾಸೆಯಲ್ಲಿದ್ದರೂ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು ಮಧ್ಯಾಹ್ನ 12ರಿಂದ 2 ಗಂಟೆ ತನಕ. ಈ ಸಮಯದಲ್ಲಿ ಯಾರು ಸಂಕಷ್ಟದಲ್ಲಿದ್ದಾರೋ, ಹಸಿವಿನಲ್ಲಿದ್ದಾರೋ ಅಥವಾ ಕಷ್ಟಪಡ್ತಕ್ಕಂಥವ್ರನ್ನ ನೋಡಿ ಅವ್ರಿಗೊಂದಿಷ್ಟು ಸಹಾಯವನ್ನು ಮಾಡುವಂಥ ಮನಸ್ಸು ನೀವು ಮಾಡಿದ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಷ್ಟೇ ಅಲ್ದಿರ ಇದೇ ಸಮಯದಲ್ಲಿ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಬೆಳೆಸುವಂಥದ್ದು ಅಷ್ಟು ಸಮಂಜಸವದ್ದಲ್ಲ. ಆದರೆ ಯಾವ ಪ್ರಾಂತ್ಯದಲ್ಲಿರ್ತಿರೋ, ಎಲ್ಲಿರ್ತಿರೋ, ಇರುವಂಥ ಸಾನ್ನಿಧ್ಯಗಳಲ್ಲೇ ಒಂದಿಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥದ್ದು ಈ ಶುಭ ದಿನದಂದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಹಣಕಾಸಿನ ಬಗ್ಗೆ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳು ತಂದುಕೊಳ್ತೀರಿ. ಆತ್ಮೀಯರಾಗಲಿ, ಕುಟುಂಬದ ಸದಸ್ಯರಾಗಲಿ ಅಥವಾ ಅಣ್ಣ ತಮ್ಮಂದರಾಗಲಿ ಮಾತಿನ ಘರ್ಷಣೆ ಇವತ್ತು ಬಹಳಷ್ಟು ಇರುತ್ತೆ. ಕನ್ಯಾರಾಶಿಯಲ್ಲಿರ್ತಕ್ಕಂಥವರಿಗೆ ಸಾಧ್ಯವಾದಷ್ಟು ಮೌನದಿಂದಿದ್ದು ಒಳ್ಳೆ ಕೆಲಸಗಳ ಬಗ್ಗೆ ಚಿಂತನೆ ಮಾಡಿದ್ರೆ ಅಷ್ಟೇ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು. ಇವತ್ತಿನ ದಿವಸ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸಿಕೊಳ್ತೀರಿ. ಒಂದಷ್ಟು ಜನಕ್ಕೆ ಆರೋಗ್ಯ ಸಮಸ್ಯೆ, ಒಂದಷ್ಟು ಜನಕ್ಕೆ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ. ಒಟ್ಟಾರೆ ಹೇಳಬೇಕಂದ್ರೆ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಇವತ್ತು ಲಾಭವನ್ನು ಗಳಿಸಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀರಿ. ಆದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಸಹಿತ ಮನಸ್ಸನ್ನ ಬಹಳಷ್ಟು ನೊಂದುಕೊಳ್ಳುವಂಥ ಪರಿಸ್ಥಿತಿ ತರ್ಕೊಳ್ತೀರಿ. ಆದಷ್ಟು ಎಚ್ಚರಿಕೆಯ ನಡೆ ಇವತ್ತು ನಿಮ್ಮದಾಗಿರಬೇಕು. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಚೆನ್ನಾಗಿರ್ತಕ್ಕಂಥ ಅಪ್ಪಟವಾಗಿರ್ತಕ್ಕಂಥ ಒಂದು ಶ್ರೀಗಂಧ ಚಕ್ಕೆ, ಅಂದರೆ ಚೆನ್ನಾಗಿರ್ತಕ್ಕಂಥ ಸೌಗಂಧಭರಿತವಾಗಿರ್ತಕ್ಕಂಥ ಶ್ರೀಗಂಧದ ಚಕ್ಕೆ ಆಗಲಿ ಅಥವಾ ಶ್ರೀಗಂಧದ ಪುಡಿ ಆಗಲಿ, ಅದನ್ನು ನೀರಲ್ಲಿ ಕಲಸಿಬಿಟ್ಟು ಆ ಶ್ರೀಗಂಧದ ಚಕ್ಕೆಗೆ ಕೆಂಪು ವರ್ಣದ ಹೂ, ಅಂದರೆ ಕೆಂಪು ಬಣ್ಣದ ಹೂಗಳನ್ನು ತಂದು ಆ ಹೂವಿಗೆ ಗಂಧವನ್ನು ಅದ್ದುಕೊಂಡು ಸುಬ್ರಹ್ಮಣ್ಯೇಶ್ವರರಿಗಾಗಲಿ ಅಥವಾ ಶಕ್ತಿ ದೇವರಿಗಾಗಲಿ ಅಥವಾ ಸಾಂಬ ಸದಾಶಿವರಿಗಾಗಲಿ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಸಮಸ್ಯೆ ಎಂಬತಕ್ಕಂಥದ್ದು ಏನೇ ಬಂದರೂ ಪರಿಹಾರ ಎಂಬತಕ್ಕಂಥದ್ದನ್ನು ಚಿಕ್ಕದಾಗಿ ಪುಟ್ಟದಾಗಿ ಪರಿಹಾರ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನು ಆಗಿಂದಾಗಲೇ ಸಿದ್ಧಿಪಡಿಸಿಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಅಷ್ಟು ಸಮಂಜಸವಾದಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳೆಂಬತಕ್ಕಂಥದ್ದು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಹಾಗೆ ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ಇದ್ರೂ ಯಾವುದೇ ಒಂದು ಕೆಲಸದಲ್ಲೂ ಸಹಿತ ಯಶಸ್ಸನ್ನು ಕಾಣದಂತ ರೀತಿಯಲ್ಲಿ ಇರ್ತೀರಿ. ತುಂಬಾ ದಿನಗಳ ನಂತರ ಒಂದು ಸಮಸ್ಯೆ ಎಂಬತಕ್ಕಂಥದ್ದು ಇವತ್ತು ನಿಮ್ಮನ್ನು ಬಾಧಿಸಬಹುದು. ನಿಮ್ಮ ಕುಟುಂಬದ ಸದಸ್ಯರಾಗಲಿ ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥವರಾಗಲಿ ಅಥವಾ ನಿಮ್ಮ ಒಡಹುಟ್ಟಿದವರಾಗಲಿ ಅವರಿಂದ ನಡೆಯುವಂತಹ ಒಂದಷ್ಟು ಅಸಮಾಧಾನದ ಸನ್ನಿವೇಶಗಳಿಂದ ಮನಸ್ಸು ಬಹಳ ನೊಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆದರೆ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ದೂರ ಪ್ರಯಾಣ ಮಾಡತಕ್ಕಂಥದ್ದು ಸಮಂಜಸವಲ್ಲ. ಹಾಗೆ ಬ್ಯಾಂಕು, ಆಫೀಸು, ಕಚೇರಿಗಳಿಗೆ ಸಂಬಂಧಪಟ್ಟಂತ ಕೆಲಸಗಳಲ್ಲಿ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಸಂಪಾದನೆ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮಾನಸಿಕವಾಗಿ ತುಂಬಾ ಹಿಂಸೆ ಪಡ್ತೀರಿ. ಸಣ್ಣ ಸಣ್ಣ ವಿಚಾರವನ್ನೇ ಮನಸ್ಸಲ್ಲಿಟ್ಟುಕೊಂಡು ನೋವು ಪಡುವಂತ ಪರಿಸ್ಥಿತಿ ನಿಮ್ಮದಾಗ್ತಾ ಇರುತ್ತೆ. ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿಯನ್ನ ಅಥವಾ ಶಕ್ತಿ ದೇವಾಲಯವನ್ನ ನೀವು ಶ್ರದ್ಧಾಭಕ್ತಿಯಲ್ಲಿ ಪ್ರಾರ್ಥನೆ ಮಾಡತಕ್ಕಂಥದ್ದು, ಹಾಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತ ಗುರು ಹಿರಿಯರ ಹತ್ರ ಮಾರ್ಗದರ್ಶನವನ್ನು ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆ ಯೋಗ ಫಲ ಇರತಕ್ಕಂಥ ದಿನವೇ. ಆದರೂ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಮತ್ತೊಬ್ಬರ ಮಾತು ಕೇಳಿ ಒಂದಷ್ಟು ಮನಸ್ಸನ್ನು ನೊಂದುಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಅದರಲ್ಲೂ ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ ಅಂತಹ ಒಂದು ಒಳ್ಳೆಯ ಸಮಯ ಅಲ್ಲ. ಈ ಸಮಯದಲ್ಲಿ ಸಾಧ್ಯವಾದಷ್ಟು ಜವಾಬ್ದಾರಿತವಾಗಿದ್ದರೆ ಬರ್ತಕ್ಕಂಥ ಏನೇ ಸಮಸ್ಯೆಗಳು, ದೋಷಗಳಿದ್ರೂ ಅಲ್ಲಿಂದಲ್ಲೇ ಅದನ್ನು ದೂರ ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಒಂದಷ್ಟು ಅಸಮಾಧಾನ ಅಂತಕ್ಕಂಥದ್ದಿದೆ. ಆದರೂ ಭಯಪಡಬೇಕಾದ್ದಿಲ್ಲ.
ವೃತ್ತಿಪರವಾಗಿ ತಾವು ಏನ್ ಚಿಂತನೆ ಮಾಡಿದ್ರು, ಎಷ್ಟೇ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಿದ್ರು ಅದರ ಫಲಾಫಲಗಳನ್ನ ಈಸಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಷ್ಟು ಮಾನಸಿಕ ಹಿಂಸೆ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂತ ರೀತಿ ಇರುತ್ತೆ, ಅಧಿಕವಾದಂತಹ ಚಿಂತನೆ ನಿಮ್ಮನ್ನ ಬಾಧಿಸ್ತಾ ಇರುತ್ತೆ. ಹಾಗೆ ಏನಾದ್ರೂ ಒಂದು ಸಾಧನೆ ಮಾಡ್ಕೊಳ್ಬೇಕು, ವೃತ್ತಿಪರವಾಗಿ ಏನಾದ್ರೂ ಒಂದು ಸಿದ್ಧಿಸ್ಕೊಳ್ಬೇಕು ಅಂತ ನಾವು ಚಿಂತನೆ ಮಾಡಿದ್ರು ಅದರಿಂದ ಸಾಕಷ್ಟು ಒಳಿತನ್ನ ಸಿದ್ಧಿಪಡಿಸಿಕೊಳ್ಳುವಂತ ಯೋಗ ಫಲ ಇವತ್ತು ಸರಿಸುಮಾರು ಮಧ್ಯಾಹ್ನ 12ರಿಂದ 4ರವರೆಗೂ ಬಹಳ ವಿಶೇಷವಾಗಿದೆ. 12 ಗಂಟೆಯಿಂದ 4 ಗಂಟೆ 20 ನಿಮಿಷದವರೆಗೂ ಬಹಳ ಒಳ್ಳೆ ಕಾಲ ಆದ್ರಿಂದ ಈ ಸಮಯದಲ್ಲಿ ತಮಗೆ ಭಗವಂತ ಏನ್ ದಯಪಾಲಿಸ್ತಾನೋ ಅಥವಾ ಯಾವುದನ್ನ ಆಶೀರ್ವದಿಸ್ತಾನೋ ಅದನ್ನು 4 ಜನಕ್ಕೂ ಅನುಕೂಲವಾಗುವಂತ ರೀತಿಯಲ್ಲಿ ನಡೆಸುವಂತದ್ದು, ಮತ್ತಷ್ಟು ಶ್ರೇಯಸ್ಸಿರ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಕಾಣುವಂತಹದ್ದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಹೆಸರು ಹೇಳಿ. ರಾಜಮ್ಮ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ನಂಜನಗೂಡಿಂದ ಆಚೆ ಮೇಡಮ್. 10 ಕಿಲೋಮೀಟರ್ ಆಗುತ್ತೆ ನಮ್ಮೂರು. ಸರಿಮಾ, ಆಯ್ತು, ಅಳ್ಬೇಡಿ, ಗುರುಜಿ ಹತ್ರ ಮಾತಾಡಿ. ಹಲೋ. ಸರಿ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹುಚ್ಚಿ ತರ ಫೋನ್ ಮಾಡ್ತಾ ಇದ್ದೀನಿ ಗುರುಜಿ. 1 ತಿಂಗಳಿಂದನೂ ನಾನು ನಿಮ್ ಕಾರ್ಯಕ್ರಮ 4 ವರ್ಷದಿಂದನೂ ನೋಡ್ತಾ ಇದ್ದೀನಿ ಗುರುಜಿ. ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ಸಮಸ್ಯೆ, ಒಂಚೂರು ಜೋರಾಗಿ ಮಾತಾಡಿ ಗುರುಜಿ. ತುಂಬಾ ಸಮಸ್ಯೆಗಳು ಇದ್ದೀನಿ ಗುರುಜಿ. ಮಗ ಸಾಲ ಮಾಡಿ ಮನೆ ಮಾಡ್ದ, ಮಾಡಿ ಈಗ ಸಾಲ ಇನ್ನು ಸಂಪಾದನೆ ಮಾಡಿದಾನೆ ಅಂತ ಅನ್ಕೊಂಡಿದ್ದೆ. ಈಗ ಅವ್ನಿಗೆ ಆಕ್ಸಿಡೆಂಟ್ ಆಯ್ತು, ಕಾಲ್ ನೋವಾಯ್ತು, ಹಣೆ ಬಿಟ್ಟು 7 ಹೊಲಿಗೆ ಹಾಕಿದ್ದಾರೆ ಗುರುಜಿ. ಹುಷಾರ್ ತಪ್ಪದ್ಮೇಲೆ ಸಾಲದವ್ರೆಲ್ಲ ಮನೆ ಹತ್ರ ಬಂದು ಕೇಳಕ್ ಶುರು ಮಾಡಿದ್ರು. ಹಂಗಾದ್ಮೇಲೆ ನಮ್ಮ ಯಜಮಾನ್ರಿಗೂ ಹುಷಾರ್ ತಪ್ಪದು. ಅವ್ರು 11 ದಿನ ಅಡ್ಮಿಟ್ ಆಗಿದ್ರು ಗುರುಜಿ. ಈಗ ಸಾಲದವ್ರ ಕಾಟ ತುಂಬಾ ಆಗಿದೆ ಗುರುಜಿ. ದಯವಿಟ್ಟು ನನ್ಗೆ ಏನಾರು ಒಂದ್ ಹೆಲ್ಪ್ ಮಾಡಿ ಗುರುಜಿ. ರಾಘವೇಂದ್ರ ಹುಣಸೂರ್ ಸರ್ ಜೊತೆ ಮಾತಾಡಿ ಜಿ ಕನ್ನಡ ಮನೆಯಲ್ಲಿ ನನಗೆ ಏನಾರು ಒಂದು ಧಾರಾವಾಹಿಯಲ್ಲಿ ಅವಕಾಶ ಮಾಡ್ಕೊಡಿ ಗುರುಜಿ. ನನ್ ಸಾಲ ತೀರ್ಸೋದಕ್ಕೋಸ್ಕರ ಗುರುಜಿ. ನಾನು ಏನ್ ಹೇಳಕ್ಕಾಗತ್ತಮ್ಮ, ಇಂತಹ ವಿಚಾರದಲ್ಲಿ ನಾನು ಏನ್ ಮಾತಾಡ್ಲಿಕ್ಕಾಗತ್ತೆ? ಹಲೋ. ತುಂಬಾ ಸಮಸ್ಯೆ ಇದ್ದೀನಿ ಗುರುಜಿ. ಮನೆ ಹತ್ರ ಬಂದು ಬದುಕಕ್ಕೂ ಆಯ್ತಾ ಇಲ್ಲ, ನಿಮ್ದಾಗಿ ಸಹಾಯಕ್ಕೂ ಆಯ್ತಾ ಇಲ್ಲ, ಹಂಗಾಗಿದೆ ಗುರುಜಿ. ಈಗ ಮಗ ಏನ್ ಮಾಡ್ತಾರೆ? ಮಗ ಈಗ ಇದಕ್ಕೆ 1 ವರ್ಷ ಗುರುಜಿ. ಫೆಬ್ರವರಿಗೆ ಆಕ್ಸಿಡೆಂಟ್ ಆಗಿತ್ತು. ಇವಾಗ 2 ತಿಂಗಳು 3 ತಿಂಗಳಿಂದ ಕೆಲ್ಸಕ್ಕೆ ಹೋಯ್ತಿದ್ದಾನೆ ಗುರುಜಿ. ಏನ್ ಕೆಲಸ ಮಾಡ್ತಾರೆ? ಒಂದು ಸಂಬಳದಲ್ಲಿ ಬಡ್ಡಿ ಕಟ್ಟಕ್ಕೂ ಆಗ್ತಾ ಇಲ್ಲ, ಹಂಗಾಗಿದೆ ಗುರುಜಿ. ಅಲ್ಲಮ್ಮ, ಏನ್ ಕೆಲಸ ಮಾಡ್ತಾನೆ ತಾಯಿ? ಅವನು ಡಿಪ್ಲೊಮಾ ಮೆಕಾಟ್ರಾನಿಕ್ಸ್ ಓದಿರೋದು ಗುರುಜಿ. PUC ಆದ್ಮೇಲೆ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಗುರುಜಿ. ಈಗ ಫ್ಯಾಕ್ಟ್ರಿಗೆ ಅವರೆಲ್ಲ ಮನೆ ತಗೊಂಡು ಬೈತಿರ್ತಾರೆ ಗುರುಜಿ. ನನ್ ಬದುಕ್ಬೇಕಾ ಸಾಕ್ಬೇಕಾ ಬಂದಂತಿಲ್ಲ ಗುರುಜಿ. ಇಂಥ ಪರಿಸ್ಥಿತಿ ಇದ್ದಾಗ ಹ್ಯಾಕ್ ಕೆಲಸ ಮಾಡ್ತೀರಿ? ಅವ್ರು ಬರೋಂತ ಸಂಬಳ ಅವ್ರಿಗೆ ಹೇಳಬೇಕು. ಸಾಲ ಕೊಟ್ಟವ್ರಿಗೆ ನೋಡಿ ಪರಿಸ್ಥಿತಿ ಹೀಗಾಗಿದೆ, ಸ್ವಲ್ಪ ದಿವಸ ನಮಗೆ ಅವಕಾಶ ಕೊಡಿ, ನಾವು ನಿಮ್ ಸಾಲ ತೀರಿಸ್ತೀವಿ ಅಂತ ಒಂದ್ ಸ್ವಲ್ಪ ನಯವಾಗಿ ಮಾತಾಡ್ಕೊಳ್ಬೇಕಲ್ವಮ್ಮ? ಹೇಳಿದೀನಿ ಗುರುಜಿ, ಕೈ ಮುಗ್ದೆಲ್ಲ ಹೇಳಿದೀನಿ, ಕಣ್ಣೀರಾಕಂತ. ಆದ್ರೆ ಅವ್ರು ಕೇಳ್ತಿಲ್ಲ ಗುರುಜಿ. ಬಹಳ ಕಷ್ಟನೇ. ಮಗನ ಹೆಸರೇನಮ್ಮ ಗುರುಜಿ? ಮಗನ ಹೆಸರು ನಕ್ಷತ್ರ ಗೊತ್ತಮ್ಮ? ಮಗನ ಹೆಸರು? ಅವನ ಹೆಸರು ಹುಚ್ಚಪ್ಪ ಅಂತ ಕರೆಸಿರೋದು ಗುರುಜಿ ದೇವ್ರಿಗೆ. ಈ ಸ್ಕೂಲು ಕಾಲೇಜಲ್ಲೆಲ್ಲ ಪ್ರಶಾಂತ ಅಂತ ಕೊಟ್ಟಿರೋದು ಗುರುಜಿ. ಪ್ರಶಾಂತ್ ಹಸ್ತ ನಕ್ಷತ್ರ, ಕನ್ಯಾ ರಾಶಿ ಇದೆ. ಸ್ವಲ್ಪ ದಿವಸ ವೇಟ್ ಮಾಡು. ಅವರ ಗ್ರಹಗತಿಗಳಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಬದಲಾವಣೆ ಆಗುವಂತ ಕಾಲ ಸಮೀಪದಲ್ಲಿದೆ. ತಾಯಿ ಆಶೀರ್ವಾದದಿಂದ ಆತ ಚೆನ್ನಾಗಾಗ್ತಾನೆ. ನಿಮ್ಮ ಈ ಕಷ್ಟಗಳು ಬೇಗ ದೂರ ಆಗುತ್ತೆ. ಆ ನಂಜುಂಡೇಶ್ವರನ ನಾನು ಪ್ರಾರ್ಥನೆ ಮಾಡ್ತೇನೆ, ಆದಷ್ಟು ಬೇಗ ನಿನ್ನ ಸಮಸ್ಯೆ ದೂರ ಆಗಲಿ ಅಂತ ಖಂಡಿತ ಭಗವಂತನ ಪ್ರಾರ್ಥನೆ ಮಾಡೋಣ. ನಿನ್ನ ಸಮಸ್ಯೆ ದೂರ ಆಗುತ್ತೆ ಸಹಿತ. ಬರೀ ಮಾತು ಪ್ರಾರ್ಥನೆ ಮಾತ್ರ ಅಲ್ಲ, ನಿನ್ನ ಸ್ವರತರಂಗ ಪ್ರಕಾರ ನಿಮ್ಮ ಕಷ್ಟಗಳು ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ. ಧೈರ್ಯವಾಗಿರಮ್ಮ, ಒಳ್ಳೇದಾಗ್ಲಿ ತಾಯಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿ ಅವರಿಂದ. ಗುರುಜಿ, ಈಗ ಧನು ರಾಶಿಯಿಂದ. ಖಂಡಿತಪ್ಪ. ಇನ್ನು ಧನು ರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಹಾಗಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ.
ಮನಸ್ಸಲ್ಲಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ತೃಪ್ತಿಕರವಾದಂತಹ ಒಂದು ಬದುಕನ್ನು ಕಾಣಬೇಕಾದ್ರೆ ನೀವು ಮಾಡಬೇಕಾಗಿರತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು. ಏಕದಂತಾಜ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಿ. ಇವತ್ತು ಎಂತಹ ಅಸಮಾಧಾನದ ಸನ್ನಿವೇಶಗಳಾದರೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಜೊತೆಗೆ ಒಂದಷ್ಟು ಹಸಿದು ಅಂದರೆ ಬಹಳಷ್ಟು ಸಂಕಷ್ಟದಲ್ಲಿರ್ತಕ್ಕಂಥವ್ರು, ಹಸಿವಲ್ಲಿರ್ತಕ್ಕಂಥವ್ರು ಅಂತಹವ್ರನ್ನ ಹುಡುಕಿ ಒಂದಷ್ಟು ಅನ್ನದಾನವನ್ನು ಮಾಡತಕ್ಕಂಥದ್ದು ಮಾಡೋದ್ರಿಂದ ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ಕಡಲೆಕಾಳು, ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನು ದೃಷ್ಟಿ ತೆಗೆದು ಉತ್ತರಾಭಿಮುಖವಾಗಿ ನಿಂತು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಶ್ಯಾಧಿಪತಿ ಶನಿ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳು ಅಷ್ಟು ಸಮಂಜಸವದ್ದಲ್ಲ. ಆದಾಗ್ಯೂ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತು ಆಫೀಸುಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರು, ಹೊಸದಾಗಿ ಕೆಲಸ ಪ್ರಾರಂಭ ಮಾಡ್ತಕ್ಕಂಥವ್ರು, ಅದರಲ್ಲೂ ವಾರದಲ್ಲಿ ಮೊದಲನೇ ದಿವಸ ಸೋಮವಾರ, ಇವತ್ತಿನ ದಿವಸ ಶಿವಾರಾಧನೆ ಮಾಡ್ತಕ್ಕಂಥದ್ದು, ಶಿವಧ್ಯಾನದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಒಂದಿಷ್ಟು ಒಳಿತಾಗಬಹುದು. ಆದರೂ ಮಧ್ಯಾಹ್ನ 12 ಗಂಟೆವರೆಗೂ ಒಂದು ತರಹ ಭವಿಷ್ಯ ಇದ್ರೆ 12ರ ನಂತರ ಮತ್ತಷ್ಟು ಭವಿಷ್ಯದಲ್ಲಿ ಬದಲಾವಣೆಯನ್ನು ಕಾಣ್ತೀರಿ. 12ರಿಂದ 4 ಗಂಟೆವರೆಗೂ ಅಂತಹ ಒಂದು ಒಳ್ಳೆ ಕಾಲ ಅಲ್ಲ. ಸಣ್ಣ ಪುಟ್ಟ ವಿಚಾರದಲ್ಲೂ ಮಾನಸಿಕವಾಗಿ ಹಿಂಸೆ ಪಡ್ತಿರ್ತೀರಿ, ಒಂದಷ್ಟು ತೊಂದರೆ ತಾಪತ್ರೆಗಳನ್ನು ಅನುಭವಿಸ್ತಿರ್ತೀರಿ. ಅದರಲ್ಲೂ ಸಂಧ್ಯಾಕಾಲ, ಸಾಯಂ ಸಂಧ್ಯಾ, ಸೂರ್ಯಾಸ್ತಮ ಕಾಲ, ಈ ಸಮಯದಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಅಥವಾ ಸಾಧ್ಯವಾದರೆ ಬಿಳಿ ಎಕ್ಕದ ಗಿಡ ಎಲ್ಲಾದರೂ ಕಂಡು ಬಂದರೆ ಆ ಎಕ್ಕದ ಗಿಡದಿಂದ 2 ಹೂಗಳನ್ನು ಸಂಗ್ರಹಣ ಮಾಡತಕ್ಕಂಥದ್ದು. 2 ಹೂನಲ್ಲಿ ಒಂದು ಹೂವನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆ ಗಿಡದ ಒಂದು ಪ್ರಾರಂಭಿಕವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಹಾಕುವಂಥದ್ದು, ಇನ್ನೊಂದು ಹೂವನ್ನು ಮಾತ್ರ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು. ಈ ಕಾಯಕವನ್ನ ಮಕರ ರಾಶಿಯವರು ಮಾಡಿದ್ದೇ ಆದರೂ ಒಂದಷ್ಟು ಶಾಂತಿ ಸಮಾಧಾನವನ್ನ ತೃಪ್ತಿಕರವಾಗಿ ಸಿದ್ಧಿಸಿಕೋಬಹುದು. ಇವತ್ತು ದೇವಿಯ ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯ ಪ್ರಾರ್ಥನೆಯಿಂದ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ ಈ ಶುಭ ದಿನ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವದ್ದಲ್ಲ. ಹಾಗಾಗಿ ವಾರದ ಮೊದಲನೇ ದಿವಸ ಸೋಮವಾರ ಭಗವಂತನ ಪ್ರಾರ್ಥನೆ ಮಾಡಬೇಕು, ಶಿವಾರಾಧನೆ ಮಾಡಬೇಕು, ಶಕ್ತಿ ದೇವತನ್ನ ಆರಾಧನೆ ಮಾಡಬೇಕು. ಯಾವುದೋ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆ, ಆ ಶಕ್ತಿಯನ್ನು ನಂಬಿದ್ದೀವಿ, ಅದರಂತೆ ನಾವು ನಡೀತೀವಿ ಅಂತ ಹೇಳಿ ಅದ್ರ ಪ್ರಕಾರ ಮನಸ್ಥಿತಿಯಲ್ಲಿ ಇಟ್ಕೋಬೇಕು. ಯಾವುದೇ ಸಣ್ಣ ಪುಟ್ಟ ವಿಚಾರಗಳು ಗಮನಕ್ಕೆ ಬಂದರೂ ಅಲ್ಲಿಂದಲ್ಲೇ ಮರಿಬೇಕು, ಹೊಸ ಬದುಕಿನಡಿ ನಡಿಬೇಕು. ಹಾಗೆ ಕುಂಭರಾಶಿಯಲ್ಲಿರ್ತಕ್ಕಂಥವರು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಇವತ್ತು ಬಹಳ ಅವಶ್ಯಕತೆ ಇದೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಇದಕ್ಕಾಗಿ ಮತ್ತೊಬ್ಬರ ಮಾರ್ಗದರ್ಶನ ಬೇಕು. ಜೊತೆಗೆ ಒಂದು ಶಕ್ತಿ ದೇವತೆಯನ್ನ ಆರಾಧನೆ ಮಾಡಬೇಕು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿನ ಪ್ರಾರ್ಥನೆ ಮಾಡಿ ಅಥವಾ ಶಿವ ಮಂದಿರಕ್ಕೆ ಬಂದು ಬಿಲ್ವಾರ್ಚನೆ, ಭಸ್ಮಾರ್ಚನೆಯನ್ನು ಮಾಡಿಸಿ ಆ ಭಸ್ಮ ಪ್ರಸಾದವನ್ನು ಸ್ವಲ್ಪ ಹಣೆಗೆ ಹಚ್ಕೊಳ್ಳುವಂಥದ್ದು. ತುಂಬಾ ಸಂಕಷ್ಟದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಒಂದಿಷ್ಟು ಅನ್ನದಾನವನ್ನು ಮಾಡತಕ್ಕಂಥದ್ದು. ಅನ್ನದಾನ ಮಹಾದಾನ. ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕರಹಸ್ತದಿಂದ ಇನ್ನೊಬ್ಬರ ಹಸಿವು ನೀಗಿಸಿದ್ರೆ ನಿಮ್ಮ ಹಸಿವು ನೀಗಿಸಲಿಕ್ಕೆ ಭಗವಂತನಿದ್ದಾನೆ. ಭಗವಂತನ ಕೃಪೆಯಿಂದ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸಾಕಷ್ಟು ದಿನಗಳ ಹಿಂದೆ ನೀವು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಅದು ಮರುಕಳಿಸಿ ಇವತ್ತಿನ ದಿವಸ ಪುನಃ ಕೆಲಸದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಒಂದಷ್ಟು ಲಾಭವನ್ನು ಗಳಿಸ್ತಕ್ಕಂಥದ್ದು. ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಕುಲಬಾಂಧವರು ಯಾರಾದರೂ ಒಬ್ಬರಿಂದ ಏನಾದರೂ ಒಂದು ಸಹಾಯವನ್ನು ಅಪೇಕ್ಷೆ ಪಡಿತೀರಿ. ಆ ಅಪೇಕ್ಷೆ ಪಡೆದಂಥ ರೀತಿಯಲ್ಲೇ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಅದೃಷ್ಟದಲ್ಲಿ ಸಾಕಷ್ಟು ಫಲಾಫಲಗಳಿದೆ. ಹಾಗೆ ಇವತ್ತಿನ ದಿವಸ ನಾವು ಏನೆಲ್ಲ ಕೆಲಸ ಮಾಡ್ತೀವೋ ಆ ಕೆಲಸಕ್ಕೆ ಅಷ್ಟೇ ಲಾಭ ತರತಕ್ಕಂಥದ್ದು ಇದೆ. ಇವತ್ತಿನ ದಿವಸ ಸರಿಸುಮಾರು 12 ಗಂಟೆಯಿಂದ 4:20 ತನಕ, 12ರಿಂದ 4 ಗಂಟೆ 20 ನಿಮಿಷ ಅಂತಹ ಒಂದು ಒಳ್ಳೆಯ ಸಮಯ ಅಲ್ಲ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಈ ಸಮಯವನ್ನ ಸ್ವಲ್ಪ ಜಾಗರೂಕತರಾಗಿ ನೋಡಿಕೊಂಡ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ಇವತ್ತಿನ ನಿಮ್ಮ ಅದೃಷ್ಟಕ್ಕೆ ತಾವು ಮಾಡುವಂತ ಕಾಯಕ ಅರ್ಥಪೂರ್ಣವಾಗಿ ಆಲೋಚನೆ ಮಾಡಿದ್ರೆ ಅದರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನೆಯಿಂದ ಆಚೆ ಬರುವಾಗಲೇ ಒಂದು ಚಿಟಿಗೆಯಷ್ಟು ಅಕ್ಕಿ, ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಅಕ್ಕಿ ಮತ್ತು ಹೆಸರು ಕಾಳನ್ನ ಏಕಕಾಲದಲ್ಲಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕ್ತಕ್ಕಂಥದ್ದು. ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗಾಗ್ಲಿ ಅಥವಾ ತಂದೆ ತಾಯಿ ಆಗಲಿ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಅಥವಾ ಗುರು ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಮಾರ್ಗದರ್ಶನದಂತೆ ನಡೆದಿದ್ರೂ ಸಹಿತ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಯವರಿಂದ. ಬನ್ನಿ ಹಾಗಿದ್ರೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನನ್ನ ಹೆಸರು ಪ್ರಿಯಾ ಅಂತ. ಪ್ರಿಯಾ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದನೇ ಮ್ಯಾಮ್. ಯಾರ ಬಗ್ಗೆ ಮಾತಾಡ್ತೀರೀಗ? ನನ್ನ ಬಗ್ಗೆನೇ ಮಾತಾಡ್ಬೇಕು. ಆಯ್ತು, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಂಗೆ 3-4 ಟೈಮ್ಸ್ ಅಬಾರ್ಷನ್ ಆಯ್ತು. ಲಾಸ್ಟ್ ಟೈಮ್ 6-7 ಮಂತ್ಸ್ ಬ್ಯಾಕ್ ಮಾಡಿದಾಗ ಹೇಳಿದ್ರಿ ಸ್ವಲ್ಪ ಹುಷಾರಾಗಿರ್ಬೇಕು, ಆಗುತ್ತೆ ಅಂತ ಹೇಳಿದ್ರಿ. ಸ್ವರ ತರಂಗದ ಪ್ರಕಾರ ಯಾವುದೇ ದೋಷ ಇಲ್ಲ ಅಂತಾನೆ ಹೇಳಿದ್ರಿ. ಅದೇ ರೀತಿಯಾಗಿ ಆಯ್ತು ಗುರುಜಿ, ಬಟ್ ಅದೇ ಫಸ್ಟಿನ ತರಾನೇ ಆಗೋಯ್ತು ಈ ಸಲನ. ಅದಕ್ಕೆ ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ. ಲೈನ್ ಸಿಕ್ಕಿದ್ಕೆ ಖುಷಿ ಆಯ್ತು, ಕೇಳೋಣ ಅಂದ್ಬಿಟ್ಟು ಮಾಡಿದ್ರಿ. ಆಯ್ತಮ್ಮ. ಈಗ ಎಷ್ಟು ತಿಂಗಳಿಗೆ ಆ ತರ ಭಾಷಣ ಆಯ್ತಮ್ಮ? ಈಗ 1.5 ಮಂತ್ ಆಯ್ತು ಗುರುಜಿ, ಆತರ ಆಗಿ. ನೋಡಮ್ಮ, 1.5 ಮಂತ್ 2 ಮಂತ್ ಒಳಗಡೆ ಆಗುತ್ತೆ ಅಂದ್ರೆ ನಮ್ಮ ನಡೆ ನಡವಳಿಕೆ ಬಗ್ಗೆ, ನಮ್ಮ ಆಹಾರಗಳ ಬಗ್ಗೆ, ಅಥವಾ ನಮ್ಮ ತಲೆ ನಮ್ಮ ಯೋಚನೆ ಮಾಡುವ ರೀತಿ ಬಗ್ಗೆ ಇದೆಲ್ಲ ಕೌಂಟ್ ಆಗುತ್ತೆ ತಾಯಿ. 1.5-2 ತಿಂಗಳು ಒಳಗಡೆ ಆಗುವಂಥದ್ದು ಈ ಸಣ್ಣ ಪುಟ್ಟ ಸಮಸ್ಯೆಗಳಿಂದ. 2-3 ತಿಂಗಳು ದಾಟದ ಮೇಲೆ ಆಗುವಂಥದ್ದು ಅದು ಬೇರೆ ಸಮಸ್ಯೆಯಿಂದ. ನೀನು ಗರ್ಭ ನಿಂತಾದ ನಂತರ, ಗರ್ಭ ನಿಂತಿದೆ, ಕನ್ಸೀವ್ ಆಗಿದ್ದೀರಿ, ನಿಮ್ಗೆ ಕನ್ಫರ್ಮ್ ಅಂತ ಗೊತ್ತಾದ ಮೇಲೆ ನೀವು ಇರಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ಸೂಕ್ಷ್ಮ ರೀತಿಯೇ ಇರಬೇಕಮ್ಮ. ಯಾಕೆಂದ್ರೆ ಇವತ್ತಿನ ಆಹಾರ ಪದ್ಧತಿಗಳು, ಇವತ್ತಿನ ಮನಸ್ಥಿತಿ, ನೀನು ಸ್ವಲ್ಪ ಮೈಂಡ್ ಏನಾದ್ರು ವಿಚಾರ ತಂದ್ಕೊಂಡ್ಬಿಟ್ರೆ ಸಹಿತ ಬಹಳ ಬೇಗ ಸುಸ್ತಾಗ್ತೀಯ. ಇಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಹಾಗಾಗಿ ಇನ್ನು ಮುಂದಾಗುವಂಥದ್ದು ಈ ಥರ ಅಚಾತುರ್ಯ ಆಗಲ್ಲ. ಈಗಲೂ ಹೇಳ್ತಿದ್ದೀನಿ, ನಿನ್ನ ಸ್ವರತರಂಗ ಚೆನ್ನಾಗಿದೆ, ಧೈರ್ಯವಾಗಿರು, ಖಂಡಿತ ಒಳ್ಳೇದಾಗತ್ತೆ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀಯ. ಒಳ್ಳೇದಾಗ್ಲಮ್ಮ. ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಪ್ರಿಯಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಈಗ ಪತ್ರವೊಂದನ್ನು ಓದೋಣ. ಗುರುಜಿ, ಅವರು ಇಲ್ಲಿ ಫೋಟೋನ ಕಳಿಸಿಲ್ಲ, ಬರೀ ಸಮಸ್ಯೆ ಮಾತ್ರ ಬರೆದು ಕಳಿಸಿದ್ದಾರೆ. ಈ ಪತ್ರವನ್ನ ಕಾವೂರಿನಿಂದ ಪುಷ್ಪ ಅವರು ಬರ್ತಿರೋದು. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನಗೆ ತಂದೆ ತಾಯಿ ಇದ್ದಾರೆ, 2 ಮಕ್ಕಳು ಮತ್ತು ಗಂಡ. ನಮ್ಮ ಸಮಸ್ಯೆ ಏನು ಅಂತ ಅಂದ್ರೆ, ನಾವು ತಕ್ಕಮಟ್ಟಿಗೆ ಚೆನ್ನಾಗೇ ಇದ್ದೀವಿ ಗುರುಜಿ, ಆದ್ರೆ ನಾವು ಮನೆ ಕಟ್ಟಿ 2.5 ವರ್ಷಗಳಾಗಿದೆ. ಸಾಲದ ಬಾಧೆ ತುಂಬಾ ಇದೆ. ಅದಕ್ಕಿಂತ ಹೆಚ್ಚು ಸಮಸ್ಯೆ ಏನು ಅಂತ ಅಂದ್ರೆ, ನಮ್ಮ ಮನೆ ಕೆಳಗಡೆ ಮೇಲ್ದಾರಿ ಇದೆ. ದಾರಿಯಿಂದ ಹೋಗುವಾಗ ಮನೆ ಪಕ್ಕದ ಗಂಡಸರೊಬ್ರು ಕುಡಿದು ಬಿದ್ದು ನಮ್ಮ ಮನೆ ಅಂಗಳಕ್ಕೆ ಬಿದ್ದು ತಲೆಗೆ ಪೆಟ್ಟಾಗಿತ್ತು. ಆಸ್ಪತ್ರೆ ಕರ್ಕೊಂಡು ಹೋದ್ವಿ, ಆದ್ರೆ ಏನು ಪ್ರಯೋಜನ ಆಗಲಿಲ್ಲ. ಅವರಲ್ಲೇ ಸತ್ತು ಹೋದ್ರು ಗುರುಜಿ. ಅದಾದ ನಂತರ ನಮಗೆ ಮನೆಯಲ್ಲಿ ಎಲ್ಲರಿಗೂ ಒಂದು ರೀತಿ ಭಯ ಭೀತಿ ಕಾಡೋದಕ್ಕೆ ಶುರುವಾಗಿದೆ. ನಮ್ಮ ಮನೆಯ ಅಂಗಳದಲ್ಲಿ ರಕ್ತ ಎಲ್ಲ ಚೆಲ್ಲಿತ್ತು. ಅದನ್ನ ನೆನೆಸ್ಕೊಂಡು ನನ್ನ ಮಗಳು ತುಂಬಾ ಹೆದರ್ಕೊಳ್ತಾಳೆ. ಯಾವುದೇ ಸಣ್ಣ ಶಬ್ದ ಕೇಳಿದ್ರು ಕೂಡ ಅವಳಿಗೆ ಭಯ ಆಗುತ್ತೆ, ನಡುಕ್ತಾಳೆ, ರಾತ್ರಿ ಮಲಗೋದಿಲ್ಲ. ಇದಕ್ಕೇನಾದ್ರೂ ಪರಿಹಾರ ತಿಳಿಸ್ಕೊಡಿ. ಬಹಳ ಒಳ್ಳೆ ಪ್ರಶ್ನೆನೇ ಇದು. ನೋಡಿ, ಮನುಷ್ಯ ನಡೆದು ಓಡಾಡುವಾಗ ಯಾರಿಂದ ಯಾರಿಗೂ ಸಮಸ್ಯೆ ಅಲ್ಲ. ಅದೇ ಒಬ್ಬ ವ್ಯಕ್ತಿ ಒಳಗಿರ್ತಕ್ಕಂತಹ ಜೀವ, ಆ ಜೀವದ ಪಕ್ಷಿ, ಆ ಪ್ರಾಣ ಪಕ್ಷಿ ಅಂತಕ್ಕಂಥದ್ದೆಯಲ್ಲ, ಆ ಪ್ರಾಣ ಪಕ್ಷಿ ಒಮ್ಮೆ ಹಾರೋಗ್ಬಿಟ್ರೆ ಆ ವ್ಯಕ್ತಿಯನ್ನು ನೋಡ್ಲಿಕ್ಕೆ ಭಯ. ಇದು ಎಂಥವ್ರಿಗಾದ್ರೂ ಇರ್ತಕ್ಕಂಥದ್ದೇ. ಹಾಗಂತ ಇದನ್ನ ತುಂಬಾ ಗಾಂಭೀರ್ಯವಾಗಿ ಅದರ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಅಲ್ಲ. ಆ ಮಗುವಿನ ರಾಶಿ ನಕ್ಷತ್ರಚಾರ ಪ್ರಕಾರ ಆ ಮಗು ಎಷ್ಟು ಧೈರ್ಯವಂತೆ ಅನ್ನೋದನ್ನು ಒಂದು ಚಿಂತನೆ ಮಾಡಬೇಕು. ಎರಡನೇದು, ಸಾಧ್ಯವಾದಷ್ಟು ಆ ಮಗುವಿಗೆ ಒಳ್ಳೆ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡೋದು ಹೇಳಬೇಕು. ಮತ್ತೆ ಸದಾಕಾಲ ಮನೆಯ ಪ್ರಾಂತ್ಯದಲ್ಲಿ ದೇವರ ಸಾನ್ನಿಧ್ಯ, ದೇವರಿದ್ದಾನೆ, ನಾವು ವಾಸ ಮಾಡತಕ್ಕಂಥ ಸ್ಥಳ ದೇವರಿರ್ತಕ್ಕಂಥ ಸ್ಥಳ, ಈ ಸ್ಥಳದಲ್ಲಿ ನಮಗೆ ಇಂತಹ ಯಾವುದೇ ತರಹ ಅಚಾತುರ್ಯಗಳಾಗಲ್ಲ ಅಂತ ಅಲ್ಲಿರ್ತಕ್ಕಂಥ ತಂದೆ ತಾಯಿ ಆ ಮಕ್ಕಳ ತಲೆ ಚೆನ್ನಾಗಿ ತುಂಬಬೇಕು. ಯಾಕೆಂದ್ರೆ ಮಕ್ಕಳಿಗೆ ಆತ್ಮವಿಶ್ವಾಸ, ಮನೋಗತ, ಮನೋಧೈರ್ಯ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಕ್ಕಳಿಗೆ ಧೈರ್ಯ ತುಂಬೋದ್ರಿಂದ ಯಾವುದೇ ಅಸಮಾಧಾನ ಆಗುವುದಿಲ್ಲ. ಹಾಗೆ ಮಕ್ಕಳಿಗೆ ಅಧೈರ್ಯ ಅಂತಕ್ಕಂಥದ್ದು ಮಕ್ಕಳ ಜೊತೆ ಸೇರ್ಕೊಂಡು ನಾವು ಸ್ವಲ್ಪ ಅಯ್ಯೋ ಅಲ್ಲಿ ನೋಡಿ ಅಲ್ಲೇ ಬಿದ್ದಿದ್ದು, ಆ ಬಿದ್ದಂಥ ಸ್ಥಳದಿಂದ ಕರ್ಕೊಂಡೋದ್ವಿ. ಜೊತೆಗೆ ಯಾರೇ ಒಬ್ರು ಮನೆಗೆ ಬಂದರೂ ಬಂದ ಪ್ರತಿಯೊಬ್ಬರಿಗೂ ಈ ವಿಚಾರ ಹೇಳುವಾಗ ಆ ಮಗು ಅಲ್ಲೇ ಇತ್ತು ಅಂದ್ರೆ ಆ ಮಗುವಿನ ತಲೆಯಲ್ಲಿ ಅದೇ ಕೂತ್ಕೊಂಡ್ಬಿಡುತ್ತೆ. ಮೊದಲು ಇಂತಹ ವಿಚಾರಗಳನ್ನ ಮನೆಗಳಲ್ಲಿ ಮಕ್ಕಳ ಮುಂದೆ ಮಾತಾಡಬಾರ್ದು. ಮಕ್ಕಳಿಗೆ ಸ್ವಲ್ಪ ಧೈರ್ಯ ತುಂಬಬೇಕು ನಾವು. ಯಾಕೆಂದ್ರೆ ವಾಸ ಮಾಡತಕ್ಕಂತಹ ಮನೆ, ಆ ಪ್ರಾಂತ್ಯದಲ್ಲಿ ಆಗಿರ್ತಕ್ಕಂತಹ ಅಚಾತುರ್ಯ, ನಾಳೆ ದಿವಸ ಈ ಮನೆನೇ ಬಿಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ರೆ ನೀವೇನ್ ಮಾಡ್ತೀರಿ? ಅದಕ್ಕೋಸ್ಕರ ಇದರಿಂದ ಒಂದಂತೂ ಸತ್ಯ, ಆ ವ್ಯಕ್ತಿ ಮರಣ ಹೊಂದಿದಂತಹ ವ್ಯಕ್ತಿಯಿಂದ ನಿಮ್ಮ ವಾಸ್ತುಗೃಹದ ಸಮೀಪದಲ್ಲಿ ಏನೂ ತೊಂದರೆ ಆಗುವುದಿಲ್ಲ. ಧೈರ್ಯವಾಗಿರಿ. ಜೊತೆಗೆ ಆ ವ್ಯಕ್ತಿಯಿಂದಲೂ ತೊಂದರೆ ಇಲ್ಲ ಅಂದಮೇಲೆ ಬರೀ ಆ ಜಾಗವನ್ನು ನೋಡಿ ಅಲ್ಲಿ ರಕ್ತ ಬಿದ್ದಿದ್ದರಿಂದ ಅದನ್ನು ನೋಡಿ ಒಂಥರ ಅಂಜಿಕೆ ಬಂದು ಭಯಭೀತರಾಗ್ತಕ್ಕಂಥದ್ದು ಸಮಂಜಸವಲ್ಲ. ಅದಕ್ಕೆ ಮಕ್ಕಳಿಗೆ ಧೈರ್ಯ ಕೊಡಬೇಕು, ನೀವು ಧೈರ್ಯವಾಗಿರಬೇಕು. ಅದಕ್ಕೆ ಸಂಬಂಧಪಟ್ಟಾಗ ಒಂದು ದಿವಸ ಮನೆಯಲ್ಲಿ ಒಂದು ಗಣಹೋಮನೋ ಒಂದು ನವಗ್ರಹ ಶಾಂತಿನೋ ಮಾಡಿಸಿ ಮಕ್ಕಳಿಗೆ ಇನ್ನಷ್ಟು ಗಟ್ಟಿ ಮನಸ್ಸನ್ನು ಮಾಡಿ, ಈ ಮನೆ ಹತ್ರ ಇನ್ಯಾವುದೇ ಕಾರಣಕ್ಕೂ ಯಾರೂ ತೊಂದರೆ ಮಾಡುವಂಥದ್ದಲ್ಲ, ಯಾವ ತೊಂದರೆಗಳು ಇಲ್ಲ, ಇಲ್ಲಿ ನಾವು ಧೈರ್ಯವಾಗಿರ್ಬೋದು ಅಂತ ಮಕ್ಕಳ ಮನಸ್ಸಿಗೂ ತುಂಬಬೇಕು, ನಿಮ್ಮಗಳ ಮನಸ್ಸಲ್ಲೂ ಅದಿರಬೇಕು. ಆಗ್ಲೇ ಸರಿ ಹೋಗುವಂಥದ್ದು. ನೋಡಿ, ಒಳಗಿರ್ತಕ್ಕಂಥ ಅಂಜಿಕೆಯನ್ನ ಯಾವ ಯಂತ್ರ ಚಕ್ರ ಮಂತ್ರ ತಂತ್ರಗಳು ದೂರ ಮಾಡ್ಲಿಕ್ಕೆ ಆಗುದಿಲ್ಲ.
ಒಳಗಿರುವ ಭಯವನ್ನ ನೀವೇ ಧೈರ್ಯ ತಂದುಕೊಂಡು ದೂರ ಕಳಿಸಬೇಕು. ಆವಾಗಲೇ ಸರಿ ಹೋಗುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಕಾವೂರಿನಿಂದ ಪತ್ರವನ್ನು ಬರೆದಿದ್ದಕ್ಕಾಗಿ ಪುಷ್ಪ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ವೀಕ್ಷಕರೇ, ಈಗ ನೀವು ಕಳಿಸಿರುವಂತಹ ವಾಟ್ಸ್ಆಪ್ ವಿಡಿಯೋಗಳನ್ನು ನೋಡುವಂತಹ ಸಮಯ. ಪ್ರಾರಂಭ ಮಾಡೋಣ ದೃಶ್ಯ ದರ್ಪಣ. ದೃಶ್ಯ ದರ್ಪಣ ವಿಭಾಗಕ್ಕೆ ಬಂದಿರುವಂತಹ ಮೊದಲನೇ ವಾಟ್ಸ್ಆಪ್ ವಿಡಿಯೋ ಯಾವುದು ನೋಡೋಣ. ನಮಸ್ತೆ ಗುರುಜಿ, ನನ್ನ ಹೆಸರು ಯಶೋದಮ್ಮ ಅಂತೇಳಿ ನಾನು ಬೆಳಗಾಂ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಗುರುಜಿ. ನಮ್ಮ ಸ್ವಂತ ಊರು ತುಮಕೂರು ಜಿಲ್ಲೆ ಗುರುಜಿ. ಸ್ವಂತ ಮನೆ ಕಟ್ಟಬೇಕು ಅಂತ ಒಂದು ಆಸೆ ಐತೆ ಗುರುಜಿ. ಮನೆ ಕಟ್ಟಕ್ಕಾಗತ್ತಾ ಗುರುಜಿ? ಮನೆ ಕಟ್ಟುವಷ್ಟು ದುಡ್ಡು ಎಷ್ಟು ಇದು ಮಾಡಿದ್ರು ಸರಿಯಾಗಿ ಆಗ್ತಿಲ್ಲ ಗುರುಜಿ. ಏನಾರ ಕಷ್ಟ ಬರುತ್ತೆ, ಹೋಗ್ಬಿಡುತ್ತೆ ಗುರುಜಿ. ಮನೆ ಕಡೆ ತೊಂದರೆ ಜಾಸ್ತಿ ಐತೆ ಗುರುಜಿ. ಎಲ್ಲ ಕಡೆಯಿಂದಲೂ ನಾನೇ ಜವಾಬ್ದಾರಿ ನೋಡ್ಕೋಬೇಕಾಯ್ತೆ. ಮನೆ ಜವಾಬ್ದಾರಿನೆಲ್ಲ ನಾನೇ ನೋಡ್ಕೋಬೇಕಾಯ್ತೆ ಗುರುಜಿ. ನನ್ನ ಆರೋಗ್ಯನೂ ಸರಿ ಇಲ್ಲ ಗುರುಜಿ. ನಮ್ಮ ತಾಯಿ ಆರೋಗ್ಯನೂ ಸರಿ ಇಲ್ಲ ಗುರುಜಿ. ನಮ್ಗೆ ಯಾವಾಗ ಕಷ್ಟ ಪರಿಹಾರ ಆಗುತ್ತೆ ಗುರುಜಿ? ನಾನು ಸ್ವಂತ ಮನೆ ಕಟ್ಟೋ ಯೋಗ ನನಗೈತೆ ಗುರುಜಿ. ಇದಕ್ಕೆ ಏನಾರ ಪರಿಹಾರ ಇದ್ರೆ ತಿಳಿಸ್ಕೊಡು ಗುರುಜಿ. ಈ ತಾಯಿಯ ಮನಸ್ಸು, ಆ ಮುಗ್ಧತೆ ನೋಡಿ. ಮನುಷ್ಯ ತಾನು ಎಷ್ಟು ದಿವಸ ಬದುಕಿದ್ದಾನೆ ಗೊತ್ತಿಲ್ಲ, ತಾನು ಎಷ್ಟು ದಿವಸ ಇರ್ತಾನೆ ಗೊತ್ತಿಲ್ಲ. ಆದರೆ ಒಂದು ಸ್ವಂತ ಮನೆ ನನಗೆ ಅಂತ ಬೇಕು ಅನ್ನೋ ಆಸೆ ಖಂಡಿತ ಒಬ್ಬ ಸಾಮಾನ್ಯ ಕಡುಬಡವನಲ್ಲೂ ಇದ್ದೆ, ಅತಿಯಾದಂಥ ಶ್ರೀಮಂತಿಕೆ ಇರ್ತಕ್ಕಂಥವನಂತರೂ ಇದೆ. ಒಂದು ಸ್ವಂತ ಗೂಡಲ್ಲಿ ತನ್ನ ವಾಸ ಮಾಡಬೇಕು ಅಂತ ಖಂಡಿತ ತಪ್ಪಲ್ಲ. ಹಾಗೆ ಈ ತಾಯಿಯ ಸ್ವರತರಂಗದಲ್ಲೂ ಸಹಿತ ಅತಿ ಶೀಘ್ರದಲ್ಲೇ ಸ್ವಂತ ಮನೆ ಕಟ್ಟುವಂತ ಯೋಗ ಫಲ ಖಂಡಿತ ಇದೆ. ಆ ತಾಯಿ ಭಗವತಿಯ ಅನುಗ್ರಹದಿಂದ ಇವರೊಂದು ಸ್ವಂತ ಮನೆ ಕಟ್ತಾರೆ. ತಮ್ಮ ಯಥಾಶಕ್ತಿ ಸ್ವಂತ ಮನೆ ಅಂದ್ರೆ ಅಷ್ಟು ದೊಡ್ಡದಾದಂತಹ ಒಂದು ಬಂಗ್ಲೆ ಕಟ್ಟಬೇಕು ಅಂತ ಏನಲ್ಲ, ತನ್ನ ವಾಸಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಗೂಡು ನಿರ್ಮಿಸಿಕೊಳ್ಳೋದಕ್ಕೋಸ್ಕರ ಈ ತಾಯಿಯ ಹಂಬಲ ಇದೆ. ಈ ಹಂಬಲ, ಈ ಆಸೆ ಖಂಡಿತ ಅವರ ಸ್ವರತರಂಗದಲ್ಲಿರೋದ್ರಿಂದ ಅತಿ ಶೀಘ್ರದಲ್ಲೇ ಈ ಕಾಯಕ ಆಗುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಭೂವರಹ ಸ್ವಾಮಿ ಅಥವಾ ವಿಷ್ಣು ದೇವರಿಗೆ 4 ಶನಿವಾರ ತುಳಸಿಯಿಂದ ಅರ್ಚನೆ ಮಾಡಿಸಿ ಆ ಸಾನ್ನಿಧ್ಯದಲ್ಲಿ ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಆದಷ್ಟು ಬೇಗ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ರಾಶಿಗಳಲ್ಲಿ ಏನೆಲ್ಲ ಫಲಾಫಲಗಳಿದೆ, ಜೊತೆಗೆ ನೀವೇನ್ ಮಾಡಬೇಕಾಗತ್ತೆ, ಪ್ರಸ್ತುತ ಬಂದೊದಗುವಂತಹ ಸಮಸ್ಯೆಗಳಿಗೆ ಆ ಚಿಕ್ಕ ಪರಿಹಾರ ಏನು ಎಂಬತಕ್ಕಂಥದ್ದನ್ನು ಸಹಿತ ಈ ವರ್ಷ ಭವಿಷ್ಯದಲ್ಲಿ ನಾನು ಸಂಪೂರ್ಣವಾಗಿ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಹಾಗಾಗಿ ವರ್ಷ ಭವಿಷ್ಯ ಎಂಬತಕ್ಕಂಥದ್ದು ಇದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. 2022ರ ವರ್ಷ ಭವಿಷ್ಯದಲ್ಲಿ ಸಾರ್ವತ್ರಿಕವಾಗಿ 12 ರಾಶಿ 27 ನಕ್ಷತ್ರ 27 ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಸುಲಭನಾಗಿ ನೀವು ತಿಳ್ಕೊಳ್ಳುವಂತಹ ಒಂದಷ್ಟು ವಿಚಾರಗಳನ್ನ ಈ ಒಂದು ಗ್ರಂಥದಲ್ಲಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೈಗೆಟುಕುವಂತಹ ದರದಲ್ಲಿದೆ. ತಗೊಳ್ಳಿ, ಇದರಲ್ಲಿ ಒಂದಷ್ಟು ವಿಚಾರಗಳಿದೆ, ಅರ್ಥ ಮಾಡ್ಕೊಳ್ಳಿ. ಹಾಗೆ ಒಂದು ವಾಸ್ತುಗೃಹ ಕಟ್ಟಬೇಕಾದ್ರೆ, ಮನೆ ವಾಸ್ತು ಹೇಗಿರಬೇಕು, ಅಂಗೈಗಳ ಗೂಡು ಕಟ್ಟಿದ್ರು ಸಹಿತ ಅಲ್ಲಿ ನೆಮ್ಮದಿ ಕಾಣಬೇಕು. ಆ ನೆಮ್ಮದಿ ಕಾಣುವಂಥದ್ದೇನು, ಅದರ ಬಗ್ಗೆ ಸೂಕ್ತವಾದಂಥ ಮಾಹಿತಿ ಈ ಒಂದು ಗ್ರಂಥದಲ್ಲಿದೆ. ಇದು ನಿಮ್ಮನ್ನು ಸಂಪೂರ್ಣವಾಗಿ ಒಂದು ಸರಿಯಾದಂಥ ಒಂದು ಮಾರ್ಗದರ್ಶನ ಕೊಡುವಂಥ ವರ್ಷ ಭವಿಷ್ಯ. ಇದರಲ್ಲಿ ಗುರು, ಶನಿ, ರಾಹು, ಕೇತು ಜೊತೆಗೆ ಸಂಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ಫಲಾಫಲಗಳೇನು ಎಲ್ಲವರೂ ಸಹಿತ ಸಂಪೂರ್ಣವಾಗಿ ಬರೆದುಕೊಟ್ಟಿದ್ದೇನೆ. ತಗೊಳ್ಳಿ, ಒಳ್ಳೆಯದಾಗಲಿ, ಶುಭವಾಗಲಿ. ಕೃಷಿ, ಈಗ ಯಾವ ವಿಚಾರವನ್ನ ತಿಳಿಸ್ಕೊಡ್ತೀರಿ? ವಾಸ್ತವಿಕವಾಗಿರ್ತಕ್ಕಂತಹ ದೋಷ ದೂರ ಆಗಬೇಕು, ಆ ತಾಯಿಯ ಸಂಕಲ್ಪ ಆಗಬೇಕು. ಹಾಗೆ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಒಂದು ದರ್ಶನ ಆಗಬೇಕು. ಇದು ಸೋಮವಾರ ಆದ್ರಿಂದ, ಜೊತೆಗೆ ಈ ಮಾಸದ ಕಡೆಯ ದಿನಗಳಾದ್ರಿಂದ ಈಗ ನಾವು ಭಗವಂತನಾದಂತಹ ಸಾಂಬ ಸದಾಶಿವನ್ನ, ಅದರಲ್ಲೂ ನಂದಿಯಲ್ಲಿರ್ತಕ್ಕಂಥ ಭೋಗನಂದೀಶ್ವರನ್ನ ದರ್ಶನ ಮಾಡೋಣ ಬನ್ನಿ. ರುದ್ರಂ ಪಶುಪತಿಂ ಸ್ಥಾನುಂ ನೀಲಕಂಠಂ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ ನೀಲಕಂಠಂ ಕಾಲಮೂರ್ತಿಂ ಕಾಲಜ್ಞಂ ಕಾಲನಾಶನಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ ನಮಃ ಶಿವಾಯ ಸಾಂಬಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಯೋಗೀನಾಂ ಪತಯೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಭೋಗನಂದೀಶ್ವರ, ಯೋಗನಂದೀಶ್ವರ ಇದು ಪ್ರಸಿದ್ಧಿ ಕ್ಷೇತ್ರ.
ಇಡೀ ರಾಜ್ಯವೇ ಇವತ್ತಿನ ದಿವಸ ತಿರುಗಿ ನೋಡುವಂತಹದ್ದು, ವಿಶ್ವವೇ ತಿರುಗಿ ನೋಡುವಂತಹ ಭವ್ಯವಾದಂತಹ ದೇಗುಲ ಅಂದ್ರೆ ಇದು ನಂದಿ ದೇಗುಲ. ಬಹಳ ವಿಶೇಷವಾಗಿರ್ತಕ್ಕಂಥ ಶುಭ ಗಳಿಗೆಯಲ್ಲಿ ಸ್ವಾಮಿಗೆ ನಡೆದಂತಹ ಕಲ್ಯಾಣೋತ್ಸವ ಆಗಿ ಸ್ವಾಮಿ ವಿರಾಜಮಾನ ಆಗಿ ಗರ್ಭಗುಡಿಯಿಂದ ಇಲ್ಲಿ ನೆಲೆಸಿದ್ದಾನೆ. ಈಗ ಈ ಪ್ರಾಕಾರ ಮಂಟಪದಲ್ಲಿ ಉತ್ಸವ ನಡೆಸಿ ಸ್ವಾಮಿಯ ಮೂಲ ಸಾನ್ನಿಧ್ಯ ಗರ್ಭಗುಡಿಯಲ್ಲಿರ್ತಕ್ಕಂಥ ಭಗವಂತನ ದರ್ಶನ ಮಾಡೋಣ. ಸದಾಶಿವನ ಪ್ರಾರ್ಥನೆ ಮಾಡ್ತಾ ಈ ಶುಭ ಮಹೋತ್ಸವದಲ್ಲಿ ವಿಶೇಷವಾಗಿ ಅಪಿತ ಕುಚಾಂಬ ಅರುಣಾಚಲೇಶ್ವರರ ದರ್ಶನ ಇವತ್ತು ನಂದಿ ಗ್ರಾಮದಲ್ಲಿ ನಾವು ಮಾಡ್ತಾ ಇದ್ದೀವಿ. ಭೋಗನಂದೀಶ್ವರ, ಯೋಗನಂದೀಶ್ವರ ಇಲ್ಲಿನ ಪ್ರಸಿದ್ಧಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಧಿದೇವತೆಗಳು. ಭೋಗನಂದೀಶ್ವರ ಮತ್ತು ಯೋಗನಂದೀಶ್ವರ ಬೆಟ್ಟದ ಮೇಲಿದ್ದರೆ ಭೋಗನಂದೀಶ್ವರ ನಂದಿ ಗ್ರಾಮದಲ್ಲಿರ್ತಕ್ಕಂಥದ್ದು. ಇಲ್ಲಿ ನಡೀತಕ್ಕಂಥ ಉತ್ಸವ, ರಥೋತ್ಸವ ಎಲ್ಲವೂ ಬಹಳ ವಿಶೇಷವೇ. ಅಷ್ಟೇ ಯಾಕೆ, ದೇವಾಲಯದ ಪ್ರದಕ್ಷಿಣೆ ಮಾಡುವಾಗ ಅದರಲ್ಲಾಗುವಂತಹ ಆನಂದವೇ ಬೇರೆ. ಅಂತಹ ವೈಭವಪೂರಿತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಿಲ್ಪ ಕೆತ್ತನೆ ಇಂತಹ ಒಂದು ವಿಶೇಷವಾಗಿದೆ. ಹಾಗೆ ಅರುಣಾಚಲೇಶ್ವರರ ಸಾನ್ನಿಧ್ಯ ಬೃಹತ್ ಬೆಟ್ಟದ ಈ ಶಿವಲಿಂಗ ಇವತ್ತಿನ ದಿವಸ ಮಾಧ್ಯಾಹ್ನಿಕ ದರ್ಶನ ಸಾಕಷ್ಟು ಜನ ಭಕ್ತರು ಸಹಿತ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಜನ ಭಕ್ತ ಸಾಗರ ಇಲ್ಲಿಗೆ ಆಗಮಿಸಿ ಅರುಣಾಚಲೇಶ್ವರನ ಅಪಿತ ಕುಜಾಂಬ ಸಮೇತ ಅರುಣಾಚಲೇಶ್ವರರ ದರ್ಶನ ಎಲ್ಲರೂ ಮಾಡುತ್ತಿದ್ದಾರೆ. ನಿಮ್ಮೆಲ್ಲರ ಸೌಭಾಗ್ಯವೇ ಸರಿ ಈ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭೋಗನಂದೀಶ್ವರರ ಸಾನ್ನಿಧ್ಯದಲ್ಲಿ ಸ್ವಾಮಿನ ದರ್ಶನ ಮಾಡ್ತಿದ್ದೀವಿ. ಅಗ್ರಗಣ್ಯನೂ ಆದಿಪೂಜಿತನೂ ಆಗಿರ್ತಕ್ಕಂತಹ ಗಣಪರ ಪೂಜೆ, ಅತ್ತ ತಂದೆಯ ಪೂಜೆ ಆಗೋಕ್ಕೂ ಮುನ್ನ ಇಲ್ಲಿ ಗಣಪರ ಪೂಜೆ.
ಏನೇ ಆದರೂ ಸೃಷ್ಟಿ ಸ್ಥಿತಿ ಲಯ. ಆದಿಪೂಜಿತನಾಗಿ ಅಗ್ರಗಣ್ಯನಾಗಿ ಬೇಡಿದಂತಹ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಗಣಪನಿಗೆ ಪ್ರತಿ ಮಾಸದಲ್ಲಿ ಬರ್ತಕ್ಕಂಥ ಸಂಕಷ್ಟರ ಮಹಾಗಣಪತಿಯು ಸ್ವಾಮಿಗೆ ನಡೆಯುತ್ತೆ. ಹಾಗೆ ವಿಶೇಷವಾಗಿರ್ತಕ್ಕಂತಹ ಭೋಗನಂದೀಶ್ವರ ಸ್ವಾಮಿಯ ದರ್ಶನ ಮಾಡಲಿಕ್ಕೆ ಬಹುಶಃ 2 ಕಣ್ಣುಗಳ ಸಾಲದು. ಅಂತ ಬೃಹದಾಕಾರವಾಗಿರ್ತಕ್ಕಂಥ ಶಿವಲಿಂಗ. ಬಹುಶಃ ಭೋಗನಂದೀಶ್ವರ ಸ್ವಾಮಿಯ ದರ್ಶನ ಮಾಡಿರ್ತಕ್ಕಂಥವ್ರು ಎಷ್ಟು ಜನ ಇದ್ದೀರೋ, ದರ್ಶನ ಮಾಡ್ಲಿಕ್ಕೆ ಆಗದೇ ಇರತಕ್ಕಂಥವ್ರು ಈ ಒಂದು ಕ್ಷೇತ್ರವನ್ನು ದರ್ಶನ ಮಾಡಲಿಕ್ಕೆ ಇನ್ನೂ ನನಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ತಿರ್ತಕ್ಕಂಥವ್ರಿಗೆ ಈಗ ಸ್ವಾಮಿನ ದರ್ಶನ ಮಾಡೋಣ. ಆ ಸ್ವಾಮಿಯ ದರ್ಶನ ಮಾಡೋದಕ್ಕೂ ಮುನ್ನ ಇಲ್ಲಿ ಮಗನಾದಂತಹ ಗಣಪನ್ನ, ವಿಶೇಷವಾಗಿರ್ತಕ್ಕಂಥ ಉದ್ದಂಡ ಗಣಪ, ಶ್ರೇಷ್ಠ ಗಣಪ, ಅಭಯ ಗಣಪ, ಮಹಾಗಣಪತಿಯನ್ನ ದರ್ಶನ ಮಾಡುತ್ತಿದ್ದೇವೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಸ್ವಾಮಿಗೆ ಈ ತುಂಬೆ ಹೂವಿನ ಹಾರ ತಂದೆಯ ಶಿರದ ಮೇಲಿರಬೇಕಾದ್ದು ಮಗನ ಶಿರದ ಮೇಲಿದೆ. ಅಂದ್ರೆ ತಂದೆಗೂ ಮಗನಿಗೂ ಸಹಿತ ಈ ತುಂಬೆ ಹೂವಿನ ಹಾರ ಬಹುಶಃ ಬಹಳ ಇಷ್ಟ ಅಂತ ಕಾಣಿಸುತ್ತೆ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥ ನಂದಿಗಿರಿಧಾಮ ಬೆಟ್ಟದ ಮೇಲೆ ಯೋಗನಂದೀಶ್ವರ, ಬೆಟ್ಟದ ತಳಭಾಗದಲ್ಲಿರ್ತಕ್ಕಂಥ ನಂದಿಗಿರಿಧಾಮ ಅಥವಾ ನಂದಿಯಲ್ಲಿರ್ತಕ್ಕಂಥ ಭೋಗನಂದೀಶ್ವರ, ಅರುಣಾಚಲೇಶ್ವರ, ಅಪಿತಕುಚಾಂಬ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಗಿರಿಜಾಂಬ ಸಮೇತ ಭೋಗನಂದೀಶ್ವರರ ಸಾನ್ನಿಧ್ಯವನ್ನ ನಾವು ದರ್ಶನ ಮಾಡ್ತಿದ್ದೀವಿ. ಬೆಳಗಿನಿಂದ ಬಹಳ ವೈಭವೀಕೃತವಾಗಿರ್ತಕ್ಕಂಥ ಅಭಿಷೇಕ, ಅಲಂಕಾರ, ಹೋಮ, ಹವನಾದಿಗಳು, ಉತ್ಸವಗಳು ಬಹಳ ವಿಶೇಷವಾಗಿ ನಡೀತಿದೆ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ಅನುಷ್ಠಾನಗಳು, ಜೊತೆಗೆ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಕಲಿಯುಗದಲ್ಲಿ ಸಾಂಬ ಸದಾಶಿವನಲ್ದಿರ ಮತ್ಯಾರು. ಆ ಶಿವನಲ್ಲಿ ಎಲ್ಲರೂ ಸಹಿತ ಮೊರೆ ಹೋಗುವಂತದ್ದಿದೆ. ಓಂ ನಮಃ ಶಿವಾಯ ಎಂಬತಕ್ಕಂಥ ಮಹಾಮಂತ್ರ ನಿರಂತರವಾಗಿ ಪ್ರತಿಯೊಬ್ಬ ಭಕ್ತರು ಇಲ್ಲಿಗೆ ಬಂದಾಗ ಜಪಿಸುವಂತದ್ದಿದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. पद्माने पद्भवे पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पाद पद्मं मयि सन्निधत्स्वां गौरीर्मिवायस्सलिलानक्षत्रोद्विपदेन् विपदें सां चतुष्पदीं अष्टापदीनौपदीं बहुशीं सहस्राक्षरां परमेभ्यो मन्. ಭೋಗನಂದೀಶ್ವರ ಸ್ವಾಮಿ ಸಮೇತ ಗಿರಿಜಾಂಬಾಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯದ ವೈಭವನೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜಗತ್ತಿನಲ್ಲಿ ಇವತ್ತಿನ ದಿವಸ ಸೃಷ್ಟಿಯೇ ಬಹಳಷ್ಟು ತಂಪಿನಿಂದ ಇದೆ. ಸಾಕಷ್ಟು ಮಳೆ ಬೆಳೆ ಈ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಅದರಲ್ಲೂ ಈ ಸುತ್ತಮುತ್ತ ಪ್ರಾಂತ್ಯಗಳಲ್ಲಂತೂ ಕೆರೆ ಬಾವಿಗಳು ತುಂಬಿ ಹರಿತಾ ಇದೆ. ಅಂದರೆ ಸೃಷ್ಟಿಯೂ ಹಾಗೇ ಇದೆ. ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಸಹಿತ ಶಿವನ ಅಧೀನದಲ್ಲಿರ್ತಕ್ಕಂಥದ್ದು. ಇಂತಹ ಶಿವಮಯವಾಗಿರ್ತಕ್ಕಂಥ ಶಿವ ಸಾನ್ನಿಧ್ಯ ನಂದಿಗ್ರಾಮ ನೋಡ್ಲಿಕ್ಕೆ 2 ಕಣ್ಗಳ ಸಾಲದು. ನಂದಿಗ್ರಾಮದಲ್ಲಿರ್ತಕ್ಕಂಥ ತಾಯಿ ವಿಶೇಷವಾದಂತಹ ಗಿರಿಜಾಂಬಾಳ ಸಾನ್ನಿಧ್ಯವನ್ನ ನಾವು ನೋಡ್ತಿದ್ದೇವೆ. ಹರಿಂಕಾರಾಸನ ಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣಿಂಚ ಪ್ರಸದಾಂ ದೂತಾಂ ನೇತ್ರೋಜ್ವಲಾಂ ಒಂದೇ ಪುಸ್ತಕ ಭಾಸಮಂಕುಶಿಧರಾಂ ಸೃಗ್ಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪ್ರಕಲಾಂ ಶ್ರೀಚಕ್ರ ಸಂಚಾರಣೀಂ ಅಂಬಾಂ ಕಾತ್ಯಾಯನಾಯುಗ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಬ್ರಹ್ಮಾಂಡ ಜನನಿ ಬ್ರಹ್ಮಾಂಡೋದರಿ ಬ್ರಹ್ಮಾಣಿ ಜಯ ದುರ್ಗಾ
ಕದಂಬವನ ಪ್ರಿಯ ಹಿಮಗಿರಿ ನಿಲಯೇ ಕನಕವಲ್ಲರಿ ಧಾರಿಣಿ ಲೋಕೋದ್ಧಾರಿಣಿ ಭವಭಯಹಾರಿಣಿ ಕಾತ್ಯಾಯನಿ ಜಯ ದುರ್ಗಾಂಬೆ ಕದಂಬವನ ಪ್ರಿಯ ಹಿಮಗಿರಿ ನಿಲಯೇ ಕನಕವಲ್ಲರಿ ಧಾರಿಣಿ ಲೋಕೋದ್ಧಾರಿಣಿ ಭವಭಯಹಾರಿಣಿ ಕಾತ್ಯಾಯನಿ ಜಯ ದುರ್ಗಾಂಬೆ ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು, ನೊಂದೋರಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ಜೊತೆಗೆ ನಂದಿ ಕ್ಷೇತ್ರ ದರ್ಶನ ಕೂಡ ಮಾಡಿಸಿದ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ತೆ ಅಮ್ಮ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.